ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರೂಪ ವೆಂಕಟೇಶ್ ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ನೋಡಾಧಿಕಾರಿಯಾದ ವೆಂಕಟೇಶ್ ಅವರು ಬರಬೇಕಾಗಿತ್ತು, ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ದಿಲೀಪ್ ಸರ್ ಅವರು ನಮ್ಮ ತಾಲೂಕು ಸಂಯೋಜಕರು, ಅವ್ರಿಗೂ ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಜಗನ್ನಾಥ್ ಸರ್ ಅವರು ತೋಟಗಾರಿಕೆ ಇಲಾಖೆ, ಅವರು ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬರು ಸಹ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರಿಗೂ ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ 4-5 ದಿನ ಲೆಕ್ಕ ಪರಿಶೋಧನೆ ಮಾಡತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಸಹ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಸಹ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಸಿಬ್ಬಂದಿಗಳು ಸ್ವಾಗತ ಕೋರುತ್ತಾ ಸಭೆ ನಡೆಸಿಕೊಳ್ಳಲು ತಮ್ಮಲ್ಲಿ ಕೋರುತ್ತೇನೆ. ಈಗ ಒಂದು ವರ್ಷದಲ್ಲಿ ಏನ್ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ. ಒಂದು ವರ್ಷದಿಂದ ಏಪ್ರಿಲ್ ಟು ಮಾರ್ಚ್ 2022 ಮಾರ್ಚ್ ಏಪ್ರಿಲ್ 22ರಿಂದ 31 ಏಪ್ರಿಲ್ ಮಾರ್ಚ್ವರೆಗೆ ಆಗಿರೋ ಕಾಮಗಾರಿಗಳು. 22 ಮಾರ್ಚಿಂದ ಏಪ್ರಿಲ್ 23 ಒಂದು ವರ್ಷ. ಇದು ಗರುಡ ಫಸ್ಟ್ ಇಯರ್. ಮಂಜಮ್ಮರ ಅವರ ಜಮೀನಿಂದ ಸುರೇಶ್ ಜಮೀನವರಿಗೆ ನೀಡುವ ಕೆಲಸ ಆಗಿದೆ. ಅದಕ್ಕೆ 1,77,980 ಖರ್ಚಾಗಿದೆ. ನಾಗೇಂದ್ರ ಜಮೀನಿಂದ ಸೋತೆಯವರಿಗೆ ರಸ್ತೆ ನಿರ್ಮಾಣ ಕಾಮಗಾರಿ ಆಗಿದೆ. 82,194 ಕೂಲಿ ಆಗಿದೆ. ಕೃಷ್ಣವರಿಗೆ ರಸ್ತೆ ನಿರ್ಮಾಣ 76,632 ರೂಪಾಯಿ ಕೂಲಿ ಆಗಿದೆ. ಹಾರಿಗೆ ಚಾನಲ್ನಿಂದ ರಂಗಸ್ವಾಮಿ ಜಮೀನವರಿಗೆ ರಸ್ತೆ ಕಾಮಗಾರಿ ಕೂಲಿ ಆಗಿರೋದು 78,486 ರೂಪಾಯಿ. ಬೇರೆ ಜಮೀನಿನ ವಿಜಯ್ ಕುಮಾರಿ ಜಮೀನವರಿಗೆ ರಸ್ತೆ ಕಾಮಗಾರಿ 4,090 ಕೂಲಿ ಆಗಿದೆ. ಚಂದ್ರಾಜ ಮನೆಯಿಂದ ಹಾರಂಗಿ ವಿತರಣಾಲಯವರೆಗೆ ರಸ್ತೆ ಇದು 3,090 ಕೂಲಿ ಆಗಿದೆ. ಹಾರಂಗಿ ನಾಲೆಯಿಂದ ಕೆಟಿ ಚಂದ್ರಗೌಡ ಜಮೀನವರಿಗೆ ರಸ್ತೆ ನಿರ್ಮಾಣ 3,090 ರೂಪಾಯಿ ಆಗಿದೆ. ನಾಗೇಂದ್ರ ಮನೆಯಿಂದ ಜಗದೀಶ್ ಜಮೀನವರ ರಸ್ತೆ 2,472 ರೂಪಾಯಿ ಆಗಿದೆ. ಸರ್, ಎಫ್ಆರ್ ರೋಡ್ ಇಂದ ಕೆಟಿ ಚಂದ್ರಗೌಡ ಮನೆ ಹತ್ರ ಎಷ್ಟು ಸರಿ ಆಗಿರೋದು? ಎಫ್ಆರ್ ರೋಡ್ ಇಂದ ಹಾರಂಗಿ ನಾಲೆಯಲ್ಲಿ ಕೆಟಿ ಚಂದ್ರಗೌಡ ಜಮೀನವರ ರಸ್ತೆ 3,090. ಸರ್, ನಾಗೇಂದ್ರ ಮನೆ ಹತ್ರದ ಓದಿದ್ರಲ್ಲ 2 ಸಾರಿ ಸರಿ. ಈಗ ಗ್ರಾಮ ಪಂಚಾಯತ್ ಭಾರತ ತ್ರಿಪಟ ರಾಜಕೀಯ ಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ ಸಾಮಗ್ರಿ ಆಗಿರೋದು 3,88,890 ರೂಪಾಯಿ. ಎಫ್ಆರ್ ರಸ್ತೆಯಿಂದ ಶುಂಠಿ ಚಂದ್ರಗೌಡ ಮನೆಯವರಿಗೆ ರಸ್ತೆ ನಿರ್ಮಾಣ ಸಾಮಗ್ರಿ ಆಗಿರೋದು 1,52,724 ರೂಪಾಯಿ. ಶುಂಠಿ ಚಂದ್ರಗೌಡ ಸಪ್ಲೈ ಆಗಿರೋದು ಸರ್, ಸಾಮಗ್ರಿ ಆಗಿರೋದು. ಹಾರಿಗೆ ಸೇತುವೆಯಿಂದ ಚಂದ್ರರಾಜರವರ ಮನೆಯವರಿಗೆ ರಸ್ತೆ ನಿರ್ಮಾಣ ಸಾಮಗ್ರಿ 49,400. ನಿಮ್ಮ ಮನೆ ಸಂಬಂಧಪಟ್ಟಾಗೆ ನಾಗಮಣಿಕಂ ಮಂಜುನಾಥ ಕೂಲಿ 8,652. ನಾಗಶೋಮಕಂ ಪದ್ಮಮ್ಮ 16,068. ಸಾವಿತ್ರಮಕಂ ಬೈರಯ್ಯ 16,068. ತುಳಸಿಕಂ ಕೃಷ್ಣೇಗೌಡ 27,810 ರೂಪಾಯಿ. ಆಶಾ ಕುಶಾಲ 8,652. ಸ್ವಾಮಿಗೌಡನ ಕಮಂಡಗೌಡ 8,652. ಗೌರವಕಂ ರಮೇಶ 19,158 ರೂಪಾಯಿ. ತಿಮ್ಮಮ್ಮಕಂ ತಿಮ್ಮೇಗೌಡ ಕೂಲಿ 14,068. ಮೀನಾಕ್ಷಿಕಂ ಗಣೇಶ 14,068 ರೂಪಾಯಿ. ಇನ್ನು ಗೋವಿಂದೇಗೌಡ ಸಂಡೇಗೌಡ ಕೂಲಿ 12,360 ರೂಪಾಯಿ ಪಟ್ಕಿದ್ದು. ಇನ್ನು ಸಾಮಗ್ರಿ 6,980. ಒಟ್ಟು 19,340 ರೂಪಾಯಿ ಆಗಿದೆ. ನಿಮ್ಮ ಮಂಜೇಗೌಡ ಚಂದ್ರೇಗೌಡ ಸಾಮಗ್ರಿ 8,250 ರೂಪಾಯಿ. ರವಿ ಪಿ ಲಿಂಗೇಗೌಡ 8,250 ಸಾಮಗ್ರಿ ಆಗಿರೋದಿಲ್ಲ. ಇದು ಚೊಕ್ಕಬಂದು ಸುಬೇಗೌಡ ಸಾಮಗ್ರಿ 8,250. ನೀರಪ್ಪಂ ಧರ್ಮ 8,250 ರೂಪಾಯಿ. ಕನಿಕಪ್ಪಂ ಸೋಮಶೇಖರ 8,250. ಕುಣಿಗೇಗೌಡ ಸಣ್ಣ ಅರಿಕೆಗೌಡ ಸಾಮಗ್ರಿ 5,370 ರೂಪಾಯಿ. ಪುಷ್ಪಲತಾಪಂ ರಾಮೇಶ ಸಾಮಗ್ರಿ 2,880 ರೂಪಾಯಿ. ಗೋವಿಂದ ಬೈವಿನ್ ರಾಮಬಾಯಿ ಸಾಮಗ್ರಿ 6,450. ಬಾಲಮೋಹನ ಬಿನ್ ಮಹಾಬಲರಾಮ ಭದ್ರಾಜ್ 2,880 ರೂಪಾಯಿ. ಕಾಳೆಗೌಡ ಬಿನ್ ಜವರೇಗೌಡ ಸಾಮಗ್ರಿ 2,880. ರಾಜೇಗೌಡ ಬಿನ್ ಚಿಕ್ಕೇಗೌಡ ಸಾಮಗ್ರಿ 6,450. ಮೀನಾಕ್ಷಿಕಂ ಗಣೇಶ್ ಸಾಮಗ್ರಿ 6,450. ರಾಜನಾಯಕ ಬಿನ್ ಪುಟ್ಟಸ್ವಾಮಿ ನಾಯಕ ಸಾಮಗ್ರಿ 22,035 ರೂಪಾಯಿ.
ಸರ್ ಅದು ರಾಜಗೌಡ ಚಿಕ್ಕೇಗೌಡ ರಾಜನಾಯಕಲ್ಲಿ ಪುಟ್ಟನಾಯಕ ಚಿಕ್ಕೇಗೌಡ ರಾಜಗೌಡ ಚಿಕ್ಕೇಗೌಡ ಸಾಮಗ್ರಿ 6450 ಏನ್ ಕೆಲಸ ಪಟ್ಟಿ ಸೋಫಿಟ್ ಸಂಬಂಧಪಟ್ಟಂಗೆ ಸ್ವಾಮಿಗೌಡ ಸಂಜಯಗೌಡ ಕೂಲಿ 6170 ರೂಪಾಯಿ, ಸಾಮಗ್ರಿ 7032, ಒಟ್ಟು 13,212 ರೂಪಾಯಿ ಪೇಮೆಂಟ್ ಆಗಿದೆ. ಮಾಳಮಕ್ಕಂ ಗೀರೇಗೌಡ 6,106 ರೂಪಾಯಿ, ಸುಮೀರ್ಮಕ್ಕಂ ರವಿ 6,106, ಇದೆಲ್ಲ ಸೋಫಿಟ್ ಸಾಮಗ್ರಿ ಆಗಿದ್ದಳು. ಕಮಲಮಕ್ಕಂ ಪುಟ್ಟೇಗೌಡ 6,106 ರೂಪಾಯಿ, ಪುಟ್ಟಸ್ವಾಮಿ ಬಸವೇಗೌಡ 6,106, ಗಿರೀಶಬಿನ್ ಗೋವಿಂದೇಗೌಡ 6,106 ರೂಪಾಯಿ, ಶಾರದಕ್ಕಂ ದಾಸೇಗೌಡ 6,106, ಯಶೋಧಮಕ್ಕಂ ಗಂಗಾಧರ 6,106 ರೂಪಾಯಿ, ಯಾರ ಮಾತಾಡೋದೆ ಶಾರದಕ್ಕಂ ದಾಸೇಗೌಡ 6,106 ರೂಪಾಯಿ. ಸಾಮಗ್ರಿ ಸೋಫಿಟ್ ಸೋಫಿಟ್ ಭಾಗ್ಯಮಕ್ಕಂ ಚಂದ್ರರಾಜು ಸಾಮಗ್ರಿ 6,106, ಗೌರಮ್ಮ ಕುಳ್ಳೇಗೌಡ 6,106, ಮಹೇಶ್ವರಿನ್ ಗೋವಿಂದೇಗೌಡ 6,106, ರಾಜಗೌಡಬಿನ್ ಅಜ್ಜೇಗೌಡ 6,106, ಶ್ರುತಿಕೊಂ ಪಾಂಡು 6,106 ರೂಪಾಯಿ, ಸಾವಿತ್ರಿಕೊಂ ಗೋವಿಂದೇಗೌಡ 6,106, ಸರೋಜಮಕ್ಕಂ ಬೈರೇಗೌಡ 6,106, ಜಗದೀಶ್ ಬಿನ್ ವಿಶ್ವೇಗೌಡ 6,106 ರೂಪಾಯಿ, ಯತಿರಾಜು ಬಿನ್ ಬಲರಾಮ 6,106, ಕೃಷ್ಣೇಗೌಡ ಬಿನ್ ತಿಮ್ಮೇಗೌಡ 6,606, ಸುಲೋಚನಕ್ಕಂ ಸ್ವಾಮಿಗೌಡ 6,106 ರೂಪಾಯಿ, ತಿಮ್ಮೇಗೌಡ ಬಿನ್ ಸುಬ್ಬೇಗೌಡ 6,106 ರೂಪಾಯಿ. ಇಷ್ಟು ಕಡಿಮೆ ಸುಲಭವಾಗಿರುವಂತಹ ಕೆಲಸಗಳು. ನಿಮ್ ಕಾಡ್ನೂರ್ದು ಅಣ್ಣೇಗೌಡರ ಮನೆಯಿಂದ ಕುಮಾರ್ ಅವರ ಮನೆಯವರಿಗೆ ಚರಂಡಿ ನಿರ್ಮಾಣ ಕೆಲಸ ಆಗಿದ್ದಾರೆ. ಕೂಲಿ 20,085 ರೂಪಾಯಿ, ಸಾಮಗ್ರಿ 62,923 ರೂಪಾಯಿ, ಒಟ್ಟು 83,008 ರೂಪಾಯಿ ಖರ್ಚಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉದ್ಯಾನವನ ನಿರ್ಮಾಣ ಕಾಮಗಾರಿ ಕೂಲಿ 1,03,824 ರೂಪಾಯಿ ಖರ್ಚಾಗಿದೆ. ಸೋದೆ ಸೇತುವೆಯಿಂದ KT ಜಯಂತರವರ ಜಮೀನಿಯವರಿಗೆ ರಸ್ತೆ, ಇದು 66,744 ರೂಪಾಯಿ ಕೂಲಿಯಾಗಿದೆ. 35,200 ಸಾಮಗ್ರಿ, ಒಟ್ಟು 1,01,944 ರೂಪಾಯಿ ಖರ್ಚಾಗಿರೋದು. ಅಪ್ಪಯ್ಯನಾಯಕರವರ ಜಮೀನಿಂದ ಬಲರಾಮ್ ಮನೆಯವರಿಗೆ ರಸ್ತೆ, ಕೂಲಿ 82,802 ರೂಪಾಯಿ, ಸಾಮಗ್ರಿ 24,000, ಒಟ್ಟು 1,06,802 ರೂಪಾಯಿ ಖರ್ಚಾಗಿದೆ. ರಾಮಕೃಷ್ಣ ಜಮೀನಿಂದ ನಟೇಶ್ ಅವರ ಜಮೀನಿಯವರಿಗೆ ರಸ್ತೆ, ಕೂಲಿ 1,05,060 ರೂಪಾಯಿ, ಸಾಮಗ್ರಿ 1,86,335. ರಾಮಕೃಷ್ಣ ಜಮೀನಿಂದ ನಟೇಶ್ ಜಮೀನಿಯವರಿಗೆ ರಸ್ತೆ. ರಾಮಕೃಷ್ಣ ಯಾವ ರಾಮಕೃಷ್ಣ ಆಟೋ ಅದೇ ನಮ್ಮ ಹುಡುಗಿ ಕಾವ್ಯ ಹತ್ರನ ರಾಮನವ್ರ ಮಗಳು ಕೊಡೋದ ಚರಂಡಿ ರಸ್ತೆನ ರೋಡ್ ಮಾತ್ರನಾ ಅದು ಒಟ್ಟು 2,91,390 ರೂಪಾಯಿ ಖರ್ಚಾಗಿರೋದು. ನಟೇಶನ್ ಜಮೀನವ್ರಿಗೆ ಅಪ್ಪಯ್ಯನಾಯಕರವರ ಮನೆಯಿಂದ ಬಾವಿಕೆರೆಯವರಿಗೆ ರಸ್ತೆ, ಸಾಮಗ್ರಿ ಮಾತ್ರ ಆಯಿತು 1,31,141 ರೂಪಾಯಿ. ಮುದೋರ್ದಾಗಿಲ್ವಾ ಅಲ್ಲಿ ಮುದೋರ್ದಾಗಿಲ್ಲ ಫಾರೆಸ್ಟ್ ಅದಾಗಿಲ್ಲ ಅಲ್ವಾ? ಮನೆಗೆ ಸಂಬಂಧಪಟ್ಟ ಕೃಷ್ಣಮಕ್ಕಂ ಚಂದ್ರನಾಯಕ ಕೂಲಿ 6,798, ಸಾವಿತ್ರಿಕೊಂ ರಮೇಶ 8,452, ಗೌರಮ್ಮಕ್ಕಂ ಶೆಟ್ಟಿ 944, ಪುಟ್ಟಮಕ್ಕಂ ಚೆನ್ನಯ್ಯ 4,944, ಕಾವೇರಮ್ಮಕ್ಕಂ ನಾಗರಾಜು ಕೂಲಿ 8,652, ನಾಗಮಕ್ಕಂ ಮಲ್ಲಿಕಾರ್ಜುನ 17,603 ರೂಪಾಯಿ, ಪುಟ್ಟಸ್ವಾಮಿ 4,506. ಸಭೆಗೆ ಈಗ ತಾನೇ ತುಂಬಾ ವಿಷಯ ಇತ್ತಲ್ಲ ಸರ್ ಫೋನ್ ತಹಸೀಲ್ದಾರ್ ವಿಸಿ ಇತ್ತು ಬೆಳಗ್ಗೆ ಡಿಸಿ ಮೇಡಮ್ ಸಭೆಗೆ ಈಗ ತಾನೇ ಆಗಿರುವಂತಹ ಶ್ರೀ ವೆಂಕಟೇಶ್ವರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೆ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಪಾರ್ವತಿಕೊಂ ರವೀಂದ್ರ ಕೂಲಿ 11,092 ರೂಪಾಯಿ, ವರಿಯಮ್ಮಕ್ಕಂ ಉದ್ಯೋಗ 11,742, ಗೌರಮ್ಮಕ್ಕಂ ಅಪ್ಪಯ್ಯನಾಯಕ 18,340 ರೂಪಾಯಿ, ಗಾಯತ್ರಿಕೊಂ ಜಯನಾಯಕ ಕೂಲಿ 16,068 ರೂಪಾಯಿ. ಇನ್ನು ಬಟ್ಟೆಗೆ ಸಂಬಂಧಪಟ್ಟಾಗ ಮಧುಗಿ ರಾಮಮೂರ್ತಿ ಕೂಲಿ 12,360, ಸಾಮಗ್ರಿ 11,262, ಒಟ್ಟು 25,622 ರೂಪಾಯಿ ಖರ್ಚಾಗಿದೆ. ಪುಷ್ಪಕಂ ಗಣೇಶ ಕೂಲಿ 8,034, ಪವಿತ್ರಕಂ ರಾಜು 8,034, ಸುಧಾಕಂ ಧರ್ಮ 8,034, ಚಂದ್ರಶೇಖರ ಬಿನ್ ಹಿರಣ್ಣಯ್ಯ ಕೂಲಿ 8,034, ಪ್ರದೀಪ್ ನಾಯಕ KP ಬಿನ್ ಪುಟ್ಟಗಟ್ಟಿ ರಾಜೇಗೌಡ 8,034, ಮಹೇಶ ಬಿನ್ ತಮ್ಮೇಗೌಡ ಸಾಮಗ್ರಿ 8,250, ಮಂಜು ಬಿನ್ ತಮ್ಮಗೌಡ 8,250, ಭಾಗ್ಯವತಿಕೊಂ ಶ್ರೀನಿವಾಸ್ ಸಾಮಗ್ರಿ 6,450 ರೂಪಾಯಿ. ಸೋಫಿಟ್ಟು
ಅಣ್ಣೇಗೌಡ ಬಿನ್ ಬಸವೇಗೌಡ ಕೂಲಿ 6180, ಸಾಮಗ್ರಿ 7381, ಒಟ್ಟು 13,560 ರೂಪಾಯಿ ಖರ್ಚಾಗಿದೆ. ಕಿರಣಕಂ ಈರಣ್ಣ 6106 ಸಾಮಗ್ರಿ, ಸರ್ಪದಿಕಂ ನಾಗರಾಜು ಸಾಮಗ್ರಿ 6106, ರೇಖಾಕಂ ವೆಂಕಟಮ್ಮ ಸಾಮಗ್ರಿ 6106, ಚೆನ್ನಮ್ಮಕಂ ಪಾಲಾಕ್ಷ ಸಾಮಗ್ರಿ 6106. ಕಾಟೂರು ಚಂದ್ರರಾಜೇಗೌಡ ಅಣ್ಣೇಗೌಡ ಬಾಳೆ 33,000 ರೂಪಾಯಿ ಸಾಮಗ್ರಿ ಆಗಿದೆ. ತೆಂಗು ಗೋವಿಂದರಾಜು ಬಿನ್ ಅಪ್ಪಾಜಿಗೌಡ ಸಾಮಗ್ರಿ 4,450 ರೂಪಾಯಿ. ಧರ್ಮ ಬಿನ್ ಸಣ್ಣೇಗೌಡ ಸಾಮಗ್ರಿ 9,400. ಇನ್ ಬೀರ್ಬಳ್ಳಿ ರಾಜೇಗೌಡರವರ ಜಮೀನಿಂದ ವೀರಭದ್ರಯ್ಯರವರ ಜಮೀನಿನವರಿಗೆ ರಸ್ತೆ ಕೂಲಿ 1,20,500 ರೂಪಾಯಿ ಖರ್ಚಾಗಿದೆ. ಸಾಮಗ್ರಿ 1,75,906, ಒಟ್ಟು 2,96,416 ರೂಪಾಯಿ ಖರ್ಚಾಗಿದೆ. ಬಟ್ಟೆ ದೇವರಾಜು ಬಿನ್ ಮನಿಯಯ್ಯ ಸಾಮಗ್ರಿ 18,535 ರೂಪಾಯಿ ಖರ್ಚಾಗಿದೆ. ಬೀರ್ಬಳ್ಳಿ ಕಾವು ಮನೆ ಜಯಮಪ್ಪಂ ಪುಟ್ಟಸ್ವಾಮಿಗೌಡ ಕೂಲಿ 8,652 ರೂಪಾಯಿ. ವಿಶ್ವನಾಥಯ್ಯ ಬಿನ್ ಮಂಜುನಾಥಯ್ಯ ಕೂಲಿ 5,452. ಮಂಜುಳಪ್ಪ 742 ರೂಪಾಯಿ. ಪುಟ್ಟಶೆಟ್ಟಿ ಬಿನ್ ರಾಮಶೆಟ್ಟಿ ಕೂಲಿ 19,158. ವಿಜಯಲಕ್ಷ್ಮಿ ದಿನೇಶ್ ಕುಮಾರ್ ಕೂಲಿ 27,800 ರೂಪಾಯಿ. ವಿಶ್ವರತ್ತು ಈ ಪಠ್ಯಕ್ಕೆ ಸಂಬಂಧಪಟ್ಟಂಗೆ ರಂಗನಾಥ ಬಿನ್ ಪುಟ್ಟಸ್ವಾಮಿಗೌಡ ಕೂಲಿ 8,034. ರಾಜೇಗೌಡ ಬಿನ್ ಸಕ್ರೇಗೌಡ ಸಾಮಗ್ರಿ 8,250. ನಂಜುಂಡ ಬಿನ್ ರಾಜೇಗೌಡ ಸಾಮಗ್ರಿ 6,450. ವರೇಶ್ ಬಿನ್ ನಂಜೇಗೌಡ ಸಾಮಗ್ರಿ 6,450. ಇಷ್ಟು ಪಂಚಾಯತ್ ಖರ್ಚು ಆಗಿರುವಂತದ್ದು. ಏನಷ್ಟೇ ಡೌಟ್ಸ್ ಇದ್ರೆ ಕೇಳುವ. ವರೇಶ್ ಒಂದು ಏನ್ ಕೊಟ್ಟಿದ್ದೀನಿ ಸರ್? ಸಾಮಗ್ರಿ ಅದು ಕೊಟ್ಟಿಗೆ. ಅಜಿತ್ ಅದು 1 ವರ್ಷ ಅವ್ರಿಗೆ ಏನು ಅಂತ ಇರುತ್ತೆ ಅಷ್ಟು ಮಾತ್ರ. ನೆಕ್ಸ್ಟ್ ಬಂದು ಪೇಮೆಂಟ್ ಬಂದ್ರು ನಾವು ಕಂಪ್ಲೇಂಟ್ ಮಾಡೋಣ, ನೆಕ್ಸ್ಟ್ ಆಡಿಟ್ ಮಾಡ್ತೀವಿ. ಇನ್ನ ಅಜಿತ್. 3 ತಾರೀಕಿಗೆ ಇಲಾಖೆಗೆ next page ಹಾಕಿ. ಅವರು ಕಡಲಿನಪಳ್ಳಿ ರಮೇಶ ಬಿನ್ ಹನುಮಂತೇಗೌಡ ಅಕ್ಕಿ 50,985. ಮಲ್ಲಪ್ಪ ನಾಯಕ 18,849 ರೂಪಾಯಿ. ಚಂದ್ರೇಗೌಡ ಬಿನ್ ತಿಪ್ಪೇಗೌಡ ಅಡಿಕೆ 82,194 ರೂಪಾಯಿ. ಮಂಜಮ್ಮ ವಿಶ್ವರೇಶ ಅಡಿಕೆ 23,793. ಸ್ವಾಮಿಗೌಡ ಬಿನ್ ಸಂಡೇಗೌಡ ಅಡಿಕೆ 74,140 ರೂಪಾಯಿ. ಶಾಂತಮ್ಮ ಕಾಳೇಗೌಡ ಅಡಿಕೆ 55,620. ಭಾರತಕುಮಾರ ಬಿನ್ ರಾಜೇಗೌಡ ಅಡಿಕೆ 62,109 ರೂಪಾಯಿ. ವಿಜಯ್ ಕುಮಾರ ಬಿನ್ ಮಲ್ಲಪ್ಪ ಅಡಿಕೆ 24,720. ರವಿ ಬಿನ್ ನಿಂಗೇಗೌಡ ತೆಂಗು 21,630. ಗೋವಿಂದೇಗೌಡ ಬಿನ್ ಹನುಮೇಗೌಡ ಅಡಿಕೆ 39,552 ರೂಪಾಯಿ. ಚಂದ್ರಗೌಡ ಬಿನ್ ಸ್ವಾಮಿಗೌಡ ತೆಂಗು 24,720. ದಾಸೇಗೌಡ ಬಿನ್ ಚಿಕ್ಕೇಗೌಡ ತೆಂಗು 36,153 ರೂಪಾಯಿ. ಇನ್ನು ಸಾಮಾಜಿಕ ಅರಣ್ಯ ಸಂಬಂಧಪಟ್ಟಂಗೆ ಅಶೋಕ ಬಿನ್ ರಾಜು ಅವರ ಜಮೀನು ಅರಣ್ಯೀಕರಣ 8,650 ರೂಪಾಯಿ. ನಸ್ನಾಗ ಕಾಂತರಾಜು ಬಿನ್ ಪರ್ಸಿಗೌಡ ತೆಂಗು 40,170. ವೆಂಕಟೇಶ್ ಬಿನ್ ಹೊನ್ನೇಗೌಡ ಅಡಿಕೆ 39,552. ಚಂದ್ರನಾಥಯ್ಯ ಬಿನ್ ಮಂಜುನಾಥಯ್ಯ ತೆಂಗು 18,540 ರೂಪಾಯಿ. ಕೃಷ್ಣೇಗೌಡ ಬಿನ್ ವೆಂಕಟೇಗೌಡ ತೆಂಗು 33,681. ಕೆಂಚಯ್ಯ ಬಿನ್ ಗಂಗನಾಥಯ್ಯ ಅಡಿಕೆ 43,260 ರೂಪಾಯಿ. ಕಾಡ್ನೂರು ಕಮಲಮಕ್ಕಂ ಸ್ವಾಮಿಗೌಡ ಅಡಿಕೆ 40,170 ರೂಪಾಯಿ. ಗೌರಮಕ್ಕಂ ನಾಗರಾಜ್ ಅಡಿಕೆ 52,530. ಮಮತಕ್ಕಂ ಮಧು ಅಡಿಕೆ 49,440 ರೂಪಾಯಿ. ಸಂದೇಗೌಡ ಬಿನ್ ತಮ್ಮಪ್ಪಗೌಡ ಅಡಿಕೆ 83,450. ಪಾಡು ಕೆಟಿ ಬಿನ್ ತಿಮ್ಮಪ್ಪನಗೌಡ ತೆಂಗು 18,540 ರೂಪಾಯಿ. ತಮ್ಮಪ್ಪಗೌಡ ಕಾವೇರಿಕಂ ನಟೇಶ ತೆಂಗು 48,822 ರೂಪಾಯಿ. ಪದ್ಮಮ್ಮ ಮಾಯಿಗೌಡ ತೆಂಗು 24,720. ವೇದಮೂರ್ತಿ ಬಿನ್ ಗೋಪಾಲಯ್ಯ ತೆಂಗು 18,849. ಸಣ್ಣರಾಜೇಗೌಡ ಬಿನ್ ಅಣ್ಣೇಗೌಡ ತೆಂಗು 37,080. ಸೋಮಶೇಖರ ಬಿನ್ ಪದ್ಮೇಗೌಡ ಅಡಿಕೆ 58,710. ಕಮಲಮ್ಮ ಕೇಶವೇಗೌಡ ತೆಂಗು 18,849 ರೂಪಾಯಿ. ತಮ್ಮೇಗೌಡ ಬಿನ್ ಲಕ್ಷ್ಮೇಗೌಡ ತೆಂಗು 18,540 ರೂಪಾಯಿ. ಸರಳಪ್ರಸಾದ್ ಗುರುಪ್ರಸಾದ್ ತೆಂಗು 21,630. ರಮೇಶ್ ಬಿನ್ ಲಕ್ಷ್ಮೇಗೌಡ ತೆಂಗು 18,540. ಕುಟುಂಬಕ್ಕಂ ರಗೇಗೌಡ ಅಡಿಕೆ 27,800 ರೂಪಾಯಿ. ಕೃಷಿ ಇಲಾಖೆಯಿಂದ ಪದ್ಮಕ್ಕಂ ಮಲ್ಲಪ್ಪ ನಾಯಕ ಅವರ ಜಮೀನಲ್ಲಿ ಕೃಷಿ ಹೊಂಡ ಈ ತರ ಯಾರು
ರಾಜಗೋಪಾಲ್ ಸರ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಮುದ್ರೇಕ ಯೋಜನೆಯ ಅಂಬೇಡ್ಕರ್ ಸರ್ ಸಹ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಸಾಮಾಜಿಕ ನಡೆದು ನಾಗರಾಜು ಹಿರೇಗೌಡ ಸಮಾಜ ಅನೇಕರಣ ಸಾಮರ್ಥ್ಯ 10,805 ರಂಗನಾಥ್ ಧರ್ಮೇಗೌಡ ಕೃಷ್ಣೇಗೌಡ ತೆಂಗು 33,681 ರೂಪಾಯಿ. ವೆಂಕಟೇಶ ಜವರೇಗೌಡ ಮೆಣಸು 21,321. ಸ್ವಾಮಿಗೌಡ ಹನ್ಮೇಗೌಡ ಅಡಿಕೆ ಕೂಲಿ 21,630. ಉಷಾಕು ಕೃಷ್ಣಮೂರ್ತಿ ಅಡಿಕೆ 49,440 ರೂಪಾಯಿ. ಇನ್ನು ಕಂಟೇನಹಳ್ಳಿ ಕೃಷ್ಣಪ್ಪ ಬಿನ್ ಬಸಪ್ಪ ತೆಂಗು 12,360 ರೂಪಾಯಿ. ರೇವಣಗೌಡ ಮತ್ತು ಕಾಳೇಗೌಡ ಅಡಿಕೆ ಕೂಲಿ 83,430. ಶೇಷಪ್ಪ ಬಿನ್ ಚಿಕ್ಕೇಗೌಡ ಅಡಿಕೆ 71,070. ಗಣೇಶ್ ಬಿನ್ ಕೃಷ್ಣಪ್ಪ ಅಡಿಕೆ 80,340 ರೂಪಾಯಿ. ಕೃಷಿಗೆ ಸಂಬಂಧಪಟ್ಟಾಗ ಕೃಷಿ ಸೋಮಶೇಖರ ಬಿನ್ ನಾಗಶೆಟ್ಟಿರವರ ಕೃಷಿ ಹೊಂಡ 25,950 ರೂಪಾಯಿ. ಸ್ವಾಮಿಗೌಡ ಬಿನ್ ರುದ್ರಗೌಡ ಜಮೀನಲ್ಲಿ ಕೃಷಿ ಹೊಂಡ 17,340 ರೂಪಾಯಿ. ಇನ್ನು ಬೀರ್ನಹಳ್ಳಿ ಕಾವಲು ಪುಟ್ಟರಾಜು ಬಿನ್ ಮೊಗನಗೌಡ ಅಡಿಕೆ 52,530 ರೂಪಾಯಿ. ಇಷ್ಟು ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ನಡೆದ ಕೆಲಸಗಳು. ನೆಕ್ಸ್ಟ್ 15 ಹಣಕಾಸು ಸಂಬಂಧಪಟ್ಟಂಗೆ ರಾಮನಹಳ್ಳಿ ಯಾವ್ದು ತೋಟಗಾರಿಕೆ? ಇಲ್ಲ ಸರ್, ಹೊಸನಗರ ಸಮುದಾಯ ಭವನ ಶೌಚಾಲಯ ನಿರ್ಮಾಣ ಕಾಮಗಾರಿ 48,672 ರೂಪಾಯಿ ಖರ್ಚಾಗಿದೆ. ಅಂಗನವಾಡಿ ಕೇಂದ್ರದಿಂದ ಶೌಚಾಲಯ ಬಳಸಿ 49,922 ರೂಪಾಯಿ ಖರ್ಚಾಗಿದೆ. ಚಂದ್ರರವರ ಮನೆಯಿಂದ ಆರೋಗ್ಯ ಸೇವೆಯವರೆಗೆ ಸ್ವಚ್ಛತೆ 49,992 ಖರ್ಚಾಗಿದೆ. ಶಿವಯ್ಯ ಮನೆಯಿಂದ ಪುಷ್ಪಪ್ಪ ಮನೆಯವರೆಗೆ ಪೈಪ್ಲೈನ್ 25,000 ಖರ್ಚಾಗಿದೆ. ಕಂಟೆನಹಳ್ಳಿ ಸ್ವಾಮಿಗೌಡ ಮನೆಯಿಂದ ನಂದೀಶರ್ ಮನೆಯವರೆಗೆ ಚರಂಡಿ ನಿರ್ಮಾಣ 64,936 ರೂಪಾಯಿ ಖರ್ಚಾಗಿದೆ. ಇಷ್ಟು 15 ಹಣಕಾಸು ಖರ್ಚಾಗಿದೆ ಅಂತ ಏನಾದ್ರು ಡೌಟ್ಸ್ ಇದೆಯಾ ಕೇಳ್ಬೋದು. ಟೋಟಲ್ ಇನ್ನಾರಿ ದಿನಲ್ಲಿ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಅನುದಾನ ಖರ್ಚಾಗಿರ್ತಕ್ಕಂಥ ಇನ್ನಾರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಮುದಾಯ ಪ್ಲಸ್ ವೈಯಕ್ತಿಕ ಎಲ್ಲ ಕಾಮಗಾರಿ ಸೇರಿ ಒಟ್ಟು ಖರ್ಚಾಗಿದೆ. ಓಕೆ, ಒಟ್ಟು ಎನ್ಆರ್ಜಿಗೆ ಸಂಬಂಧಪಟ್ಟಂತೆ ಪೇಮೆಂಟ್ ಆಗಿರ್ತಕ್ಕಂಥದ್ದು ಸರಿ ಸುಮಾರು 1/2 ಕೋಟಿಗೂ ಸಂಬಂಧಪಟ್ಟಂತೆ ಅದರ ನಿಯರ್ ಬೈ ಎನ್ಆರ್ಜಿನಲ್ಲಿ ಮಾಡಿದ್ದಾರೆ. ಮತ್ತೆ ಇದು 15 ಹಣಕಾಸು ಒಟ್ಟು ಟೋಟಲ್ 15 ಹಣಕಾಸು 34,77,732 ಖರ್ಚಾಗಿದೆ. ಅದು ಗೊತ್ತಾಗಿರೋದು ಸರ್, ಕಾಮಗಾರಿ ಕಾಮಗಾರಿ ಈ ರೇಟ್ ಡೇಟಿಗೆ ಹಾಂ 2 ಲಕ್ಷ ಸಿಕ್ಕರೆ 18%. ಹಣಕಾಸು ಕುಡಿಯ ನೀರಿಗೆ ಸರ್ 9,30,690 ಖರ್ಚಾಗಿದೆ. ತೋರಿಸ್ಬಿಟ್ಟು ಡಿಗ್ರಿ ಪಕ್ಕರಿಗೆ ಮೋಟರ್ ವ್ಯವಸ್ಥೆ, ವಾಟರ್ ಸಪ್ಲೈ 9,30,30,19 ಇದು ಕುಡಿಯೋ ಬೀಡಿ ದೀಪ ಸಂಬಂಧಪಟ್ಟಂಗೆ 5,39,450 ರೂಪಾಯಿ ಖರ್ಚಾಗಿದೆ. ಇನ್ನು ಹೈ ಮಾಸ್ಕ್ ಖರೀದಿ 2,47,122 ರೂಪಾಯಿ. ಸ್ವಚ್ಛತೆ 5,47,990. ಪಂಪ್ ದುರಸ್ತಿ, ಮೋಟರ್ ದುರಸ್ತಿ 1,04,655 ರೂಪಾಯಿ ಖರ್ಚಾಗಿದೆ. ಕಾಮಗಾರಿ ಮತ್ತೆ ಬೀದಿ ದೀಪ, ಕುಡಿಯೋ ದೀಪ ಮಾಡಿದ್ದಾರೆ. ವಿಲೇಜ್ ಒಂದು ಪಟ್ಟಿಗಳು ಏನು ಸ್ವಚ್ಛತೆ ಮಾಡಿದ್ದಾರೆ. ಹಾಂ ಮಾಡಿ ಕ್ಲೀನಿಂಗ್ ಇಲ್ಲೇ ಚಂದ್ರರವರ ಮನೆಯಿಂದ ಆರೋಗ್ಯ ಸಚಿವರಿಗೆ ಸ್ವಚ್ಛತೆ 49,940. ಹೊಸನಾಗರು ಚಂದ್ರರವರ ಮನೆಯಿಂದ ಆರೋಗ್ಯ ಸಚಿವರಿಗೆ ಸ್ವಚ್ಛತೆ 49,940. ಆಮೇಲೆ ಅದೊಂದು ನಿಮ್ಮಲ್ಲಿ ಪೈಪ್ ಲೈನ್ ಇದೆ. ಅದು ಸಮುದಾಯ ಸ್ವಚ್ಛತೆ 5 ಲಕ್ಷ ಹೇಳಿದ್ರಿ, ಒಂದು 50,000 ಮಾತ್ರ ಹೇಳ್ತಿದ್ರಲ್ಲ ಅಂತ. ಸರ್, ಸ್ವಚ್ಛತೆ ಬ್ಲೀಚಿಂಗ್ ಪೌಡರ್ ಖರೀದಿ ಮಾಡಿರ್ತಾರೆ.
ಖರ್ಚು ಮಾಡ್ತಾರೆ. ಅವೆಲ್ಲ ಸ್ವಚ್ಛತೆಗೆ ಸಂಬಂಧಪಟ್ಟಾಗ ಸರ್. ಬ್ಲೀಚಿಂಗ್ ಪೌಡರ್ ಎಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಪ್ರೊಟೆಕ್ಟ್ ಮಾಡಿದ್ದಾರೆ, ಯಾರಿಗೆ ಕೊಟ್ಟಿದ್ದೀರಿ? ಅವ್ರು ಉತ್ತರ ಕೊಡ್ತಾರೆ ಸರ್. ಯಾರಿಗೆ ಸಂಬಂಧಪಟ್ಟ ಎಲ್ಲಿ ಕೊಟ್ಟಿದ್ದೀರಿ? ಬ್ಲೀಚಿಂಗ್ ಪೌಡರ್ ಯಾರಿಗೆ ಕೊಟ್ಟಿದ್ದೀರಿ? ಬಿಲ್ ಕಲೆಕ್ಟರ್ ಅವ್ರು ಉತ್ತರ ಕೊಡ್ತಾರೆ. ಹೇಳಿ ಸರ್. ವಾಟರ್ ಟ್ಯಾಂಕ್ಗಳಿಗೆ ಕ್ಯಾನ್ಸರ್ ಟ್ರೀಟ್ ಮಾಡಿದ್ರೆ ಎಷ್ಟೆಷ್ಟು ಕೊಟ್ಟಿದ್ದೀರಿ? ವಾಟರ್ ಮಾಡಿ ಡೀಟೇಲ್ ಕೊಡಿ. ಹೇಳಿ ಸಭೆಗೆ ಹೇಳಿ. ಅಜಿತ್ ಇದು ಬ್ಲೀಚಿಂಗ್ ಪೌಡರ್ ಕೊಟ್ಟಿರೋದು ಯಾರ್ಯಾರು ಕೊಟ್ಟಿದ್ದು ಅಂತ ತಗೋಬೇಕು. ಓಕೆ, ಅದನ್ನ ಮಾಹಿತಿ ತರಲಿ, ತಂದಾಗ ಅದನ್ನ ಸಭೆಗೆ ಮಂಡಿಸಿ. ಕೊಡುವಿನ ಹೊಸಹಳ್ಳಿ ಗ್ರಾಮದ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯ ಅಧ್ಯಕ್ಷನಾಗಿ ಸಾಮಾನ್ಯವಾಗಿ ಎನ್ಆರ್ಇಜಿ ಯೋಜನೆಯಡಿ ಕಾಮಗಾರಿಯನ್ನು ಅನುಷ್ಠಾನ ಮಾಡದೇ ಇರತಕ್ಕಂಥ ಅಧಿಕಾರಿಯನ್ನು ಒಬ್ಬನು ನೋಡಲ್ ಅಧಿಕಾರಿ ಪ್ಲಸ್ ಈ ಗ್ರಾಮ ಸಭೆಯ ಅಧ್ಯಕ್ಷರನ್ನು ಕೂಡ ಅವ್ರನ್ನೇ ಮಾಡ್ತಾರೆ. ಇನ್ನು ಉಳಿದಂತೆ ಎಲ್ಲ ಪಂಚಾಯಿತಿ ಈವನ್ ಶಾಸಕರು ಬಂದಿದ್ರು ಕೂಡ ಮಾನ್ಯ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡಲ್ಲ, ಪಂಚಾಯಿತಿ ಅಧ್ಯಕ್ಷರನ್ನಾಗೇನೆ ಗ್ರಾಮ ಸಭೆಗಳಿಗೆ ಸಾಮಾನ್ಯವಾಗಿ ಮಾಡೋದು. ಆದ್ರೆ ಈ ಸೋಷಿಯಲ್ ಆಡಿಟ್ ಗ್ರಾಮ ಸಭೆಗೆ ಮಾತ್ರ ನೋಡಲ್ ಅಧಿಕಾರಿ ಅಂತ ಕಾಮಗಾರಿಯನ್ನು ಅನುಷ್ಠಾನ ಮಾಡದೇ ಇರತಕ್ಕಂಥ ಒಬ್ಬ ಅಧಿಕಾರಿಯನ್ನ ಮಾಡಿರ್ತಾರೆ. ಸೊ ನೋಡಲ್ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಸದಸ್ಯರೇ, ಪಿಡಿಒ ಅವರೇ ಮತ್ತು ಸಾಮಾಜಿಕ ಪರಿಶೋಧನೆಯ ತಾಲೂಕಿನ ವ್ಯವಸ್ಥಾಪಕರ ಮತ್ತು ಅವರ ತಂಡದವರೇ, ಈ ಒಂದು ಈ ಗ್ರಾಮ ಸಭೆಗೆ ಬಂದಿರತಕ್ಕಂತಹ ಎಲ್ಲ ಕೊಡುವಿನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸದಸ್ಯರೇ ಮತ್ತು ಸಾರ್ವಜನಿಕರೇ, ಸ್ವಸಹಾಯ ಸಂಘದ ಸ್ತ್ರೀಶಕ್ತಿ ಸಂಘಗಳಿಂದ ಬಂದಿರತಕ್ಕಂತಹ ಎಲ್ಲ ಸದಸ್ಯರೇ ಮತ್ತು ಪೂರಕ ಇಲಾಖೆಗಳು ಲೈನ್ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥ ಅಧಿಕಾರಿಗಳೇ, ಸರ್ಕಾರ 2 ಪ್ರಮುಖ ಯೋಜನೆಗಳಲ್ಲಿ ನಿಮಗೆ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಒಂದು ನಿಮಗೆ ಮುಖ್ಯವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂಥ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಮೊದಲು ಗ್ರಾಮ ಪಂಚಾಯಿತಿ ನನಗೆ ಜಾಬ್ ಕಾರ್ಡ್ ಕೊಡಿ, ಒಂದು ಕಾರ್ಡ್ ಕೊಡಿ, ಜಾಬ್ ಕಾರ್ಡ್, ಗುರುತಿನ ಕಾರ್ಡ್ ಕೊಡಿ ಅಂತ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕೇಳ್ಕೊಳ್ಬೇಕು. ಸೊ ಕೇಳಿದ ತಕ್ಷಣ ಒಂದು 15 ದಿವಸಗಳ ಒಳಗಾಗಿ ಪಿಡಿಒ ಅವರು ಪರಿಶೀಲಿಸಿಬಿಟ್ಟು ಜಾಬ್ ಕಾರ್ಡ್ ಅನ್ನು ಕೊಡ್ತಾರೆ. ಒಂದು ಕುಟುಂಬಕ್ಕೆ ಒಂದೇ ಜಾಬ್ ಕಾರ್ಡ್ ಇರುತ್ತೆ. 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವರು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳನ್ನು ಹೊರತುಪಡಿಸಿ, ಆಶಾ ಕಾರ್ಯಕರ್ತೆ ಇವ್ರನ್ನು ಬಿಟ್ಟು ಇನ್ನು ಉಳಿದಂತೆ ಎಲ್ಲ ಈವನ್ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯಲ್ಲಿ ತೊಡ್ಕೊಳ್ತಾರಲ್ಲ ಅವರು ಕೂಡ ಜಾಬ್ ಕಾರ್ಡ್ ತಗೊಳ್ಬಹುದು, ಕೆಲಸ ಮಾಡಬಹುದು. ಸೊ ಎಲ್ರಿಗೂ ಕೂಡ ಜಾಬ್ ಕಾರ್ಡ್ ಇರುತ್ತೆ. ಜಾಬ್ ಕಾರ್ಡ್ ಮೊದಲು ಒಂದು ಮಾಹಿತಿ ತಿಳ್ಕೊಂಡ್ಬಿಡಿ, ನಂತರ ನಾನು ಮಾತನ್ನು ನಿಲ್ಲಿಸ್ತೀನಿ. ಆನಂತರ ತಾವು ಮರು ಪ್ರಶ್ನೆ ಹಾಕಿ ಯಾವುದೇ ಈ ಯೋಜನೆ ಬಗ್ಗೆ ಅಥವಾ ಇಲ್ಲಿ ಓದಿದ ಕಾಮಗಾರಿಗಳಲ್ಲಿ ಯಾವ ಲೋಪ ಆಗಿದ್ರು ಕೂಡ ಕೇಳ್ಬೋದು ತಾವು ಸಂಬಂಧಪಟ್ಟಂತೆ. ನಾನು ಹೇಳಿದ ವಿಚಾರಗಳಲ್ಲೂ ಕೂಡ ಏನಾದ್ರು ಸ್ಪಷ್ಟೀಕರಣ ಇದೆ ದಯವಿಟ್ಟು ಬಯಸ್ತೀನಿ. ಸೊ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಯಾರು ಬೇಕಾದ್ರೂ ಕೂಡ ಜಾಬ್ ಕಾರ್ಡ್ ತಗೊಳ್ಳಬಹುದು. ಕೊಟ್ಟ ಮೇಲೆ ಒಂದು ಕುಟುಂಬಕ್ಕೆ ಒಂದೇ ಜಾಬ್ ಕಾರ್ಡ್ ಕೊಡೋದು. ಅದರಲ್ಲಿ 18 ವರ್ಷ ತುಂಬಿದ ನಂತರದಲ್ಲಿ ಯಾರು ಬೇಕಾದ್ರೂ ಕೂಡ ಜಾಬ್ ಕಾರ್ಡ್ ಅಂತ ಪಡ್ಕೋಬಹುದು. 60-65 ವರ್ಷ ದುಡಿತಕ್ಕಂತ ಶಕ್ತಿ ಚೈತನ್ಯ ಅವರಲ್ಲಿ ಇತ್ತು ಅಂತ ಅಂದ್ರೆ 60-65 ವರ್ಷ ಆಗಿರೋರ್ಗೂ ಕೂಡ ಜಾಬ್ ಕಾರ್ಡ್ ಕೊಟ್ಟು ಅಥವಾ ಜಾಬ್ ಕಾರ್ಡ್ ನಲ್ಲಿ ಕೂಲಿ ಕಾರ್ಮಿಕರಾಗಿ ಸೇರಿಸಿಕೊಡ್ತಾರೆ. 60-65 ವರ್ಷ ದಾಟಿರೋರ್ಗೂ ಕೂಡ ದುಡಿತಕ್ಕಂತ ಶಕ್ತಿ ಇದೆ ಅಂತ ಅಂದ್ರೆ, ಕೆಲವರಿಗೆ 30-35 ವರ್ಷಕ್ಕೇನೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇದು ಯೋಜನೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾರು ಕೂಡ ಮುಖ್ಯ ಯೋಜನೆ ಉದ್ದೇಶ ಕೆಲಸ ಇಲ್ದನೆ ಅಥವಾ ಉದ್ಯೋಗ ಇಲ್ದನೆ ಬೇರೆ ಕಡೆಗೆ ವಲಸೆ ಹೋಗಬಾರದು ಅಥವಾ ಹಸುವಿನಿಂದ ನರಳಬಾರದು ಅಂತಕ್ಕಂಥದ್ದು ಯೋಜನೆ ಮುಖ್ಯ ಉದ್ದೇಶ. ಸರ್ಕಾರದ ಉದ್ದೇಶ ಕೂಡ ಅದೇ ಆಗಿದೆ. ನಂತರ ಜಾಬ್ ಕಾರ್ಡ್ ತಗೊಂಡು ನಿಮ್ಮ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಟ್ಟು ಅದ್ರಲ್ಲಿ ಎಷ್ಟು ಜನ 18 ವರ್ಷದ ಮೇಲ್ಪಟ್ಟಿರೋರು ಎಲ್ಲರೂ ಅದ್ರಲ್ಲಿ ಸೇರಿರ್ತೀರಾ, ಕೆಲಸ ಕೊಡಿ ಅಂತ ಮತ್ತೆ ಪಂಚಾಯಿತಿ ಕೇಳಬೇಕು. ಈ ರೀತಿ ಕೆಲಸ ಕೇಳಿದ 15 ದಿವಸಗಳ ಒಳಗಾಗಿ ಗ್ರಾಮ ಪಂಚಾಯಿತಿ ನಿಮಗೆ ಕೆಲಸವನ್ನ ಒದಗಿಸಬೇಕು. 15 ದಿನ ಆದ್ರೂ ಕೂಡ ನಿಮ್ಗೆ ಕೆಲಸವನ್ನ ಗ್ರಾಮ ಪಂಚಾಯಿತಿ ಒದಗಿಸಲಿಲ್ಲ ಅಂತ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗುತ್ತೆ. ನಿರುದ್ಯೋಗ ಭತ್ಯೆ ಎಷ್ಟು? ಈ ಯೋಜನೆಯಡಿ 1 ವರ್ಷಕ್ಕೆ
100 ದಿನದ ಕೆಲಸವನ್ನ ಒಂದು ಕುಟುಂಬಕ್ಕೆ ಕೊಡಲಾಗುತ್ತೆ. ಒಂದು ದಿವಸಕ್ಕೆ ಕೂಲಿಯನ್ನು ಎಷ್ಟು ಕೊಡ್ತಾರೆ? ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ್ರೆ 316 ರೂಪಾಯಿನ ಕೊಡ್ತಾರೆ. 10 ರೂಪಾಯಿನ ಸಾಮಗ್ರಿ ಚೂಪ್ ಮಾಡಕ್ ಕೊಡ್ತಾ ಇದ್ರೆ ಈಗ ಕೊಡ್ತಾ ಇಲ್ಲ. ಸೊ 316 ರೂಪಾಯಿನ ಈ ಯೋಜನೆಯಲ್ಲಿ ಕೊಡ್ತಾರೆ. ಆ 316 ರೂಪಾಯಿನ ಮೊದಲ 30 ದಿನಗಳವರೆಗೆ, 100 ದಿನದಲ್ಲಿ ಮೊದಲ 30 ದಿನಗಳವರೆಗೆ ಕೆಲಸ ಮಾಡದೇ ಇದ್ರು ಕೂಡ ನಿರುದ್ಯೋಗ ಭತ್ಯೆಯನ್ನು, ಕೆಲಸ ಕೊಡದೇ ಇದ್ರೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾಗುತ್ತೆ ಪಂಚಾಯತಿಯಿಂದ. ಮೊದಲ 30 ದಿವಸನೂ ಕೂಡ ಅದರಲ್ಲಿ 25%, 316 ರೂಪಾಯಿನ 25% ಅನ್ನ ಕೆಲಸ ಮಾಡದೇ ಇದ್ರು ನಿರುದ್ಯೋಗ ಭತ್ಯೆ ಕೊಡಬೇಕು ಮೊದಲ 30 ದಿವಸಕ್ಕೆ. ಸೊ 100 ದಿನ 30 ದಿನ ಕಳೀತು ಅಂತ ಇನ್ನು ಉಳಿದ 70 ದಿನ ಆದ್ರೂ ಕೂಡ 30 ದಿನ ಕಳೀತು ಆಗ್ಲೂ ಕೂಡ ಕೆಲಸ ಒದಗಿಸಲಿಲ್ಲ ನಿಮ್ಗೆ ಅಂದ್ಕೊಳ್ಳಿ, ಅಸಮರ್ಥರಾದ್ರು ಪಂಚಾಯಿತಿಯವರು. ಆಗ ಉಳಿದ 70 ದಿವಸಕ್ಕೆ ಕೂಲಿ ಬಾಬತ್ತಿನ 316 ರೂಪಾಯಿನ ಅರ್ಧ ಭಾಗ 50% ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾಗುತ್ತೆ 100 ದಿನಕ್ಕೆ ಅನುಗುಣವಾಗಿ. ಯಾಕೆ ಈ ತರ ಕಟಿಬದ್ಧ ಮಾಡಿದೆ ಅಂತ ಅಂದ್ರೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿ, ಕೇಳಿದ ತಕ್ಷಣದಲ್ಲಿ ಕೆಲಸವನ್ನು ಒದಗಿಸ್ಕೊಡ್ಲಿ, ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರದು. ಈ ತರದಲ್ಲಿ ಕಾನೂನನ್ನ ಮಾಡಿದ್ರೆ ಎಲ್ಲರೂ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಸರ್ಕಾರದ ಉದ್ದೇಶ. ನಿರುದ್ಯೋಗ ಭತ್ಯೆಯನ್ನ ಸರ್ಕಾರ ಕೊಡೋದಿಲ್ಲ. ಯಾರು ಕಾರಣಕರ್ತರಾದ್ರೂ ಪಿಡಿಒನ, ಡಾಟಾ ಎಂಟ್ರಿ ಆಪರೇಟರ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಂದು ಕೊಡಬೇಕು ಪೇಮೆಂಟ್ಗೆ ಅವರ, ಅಥವಾ ತಾಲೂಕ್ ಪಂಚಾಯತಿಯಿಂದ ಕ್ರಿಯಾ ಯೋಜನೆ ಅನುಮೋದನೆ ಮಾಡ್ಕೊಂಡು ಸಂಬಂಧಪಡುತ್ತೆ ಅನುಮೋದನೆಯನ್ನು ಕೊಡಬೇಕು. ಅಲ್ಲ ಸೆಕೆಂಡ್ ಸಿಗ್ನೇಚರ್ ಅಂತ ಬಂದ್ ಬರುತ್ತೆ, ಅಲ್ಲಿ ಏನಾದ್ರು ತೊಂದರೆ ಆಯ್ತಾ ಅವ್ರು ಯಾರು ಕಾರಣಕರ್ತರಾದ್ರೂ ತಮ್ಮ ಜೇಬಿನಿಂದ ಕೊಡಬೇಕು ನಿರುದ್ಯೋಗ ಭತ್ಯೆಯನ್ನ. ಅಷ್ಟೊಂದು ಕಟಿಬದ್ಧವನ್ನ ಮಾಡಿ. ಓಕೆ, ನಾವು ನಿರುದ್ಯೋಗ ಭತ್ಯೆ ತಗೊಳ್ಳೋಕ್ಕೋಸ್ಕರ ಕೆಲಸ ಮಾಡೋದು ಬೇಡ, ಕೆಲಸ ಮಾಡಿಬಿಟ್ಟು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸವನ್ನು ದುಡ್ಡನ್ನ ತೆಗೆದುಕೊಳ್ಳೋಣ. ಒಂದಾಯ್ತು. ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 2 ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ನೀಡಿದೆ ಸರ್ಕಾರ ಯೋಜನೆ. ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳು, ಎರಡನೇದು ಸಮುದಾಯದ ಕೆಲಸ ಕಾರ್ಯಗಳು. ವೈಯಕ್ತಿಕ ಕೆಲಸ ಕಾರ್ಯಗಳೇನೇನು? ನಿಮ್ಮ ಜಮೀನುಗಳಲ್ಲಿ ನೀವು ಕೆಲಸ ಮಾಡಿಕೊಂಡ್ರೆ ಯೋಜನೆಯಡಿ ಹಣವನ್ನು ಕೊಡ್ತೇವೆ. ಎಲ್ರೂ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬದವರು, ಬಿಪಿಎಲ್ ಕಾರ್ಡ್ ಹೊಂದಿರ್ತಾರಲ್ಲ, ರೇಷನ್ ಕಾರ್ಡ್, ಅಂತಹ ಕುಟುಂಬದವರು, ಮಹಿಳಾ ಪ್ರಧಾನ ಕುಟುಂಬ ಅಂತೀವಿ, ಮಹಿಳೆಯರ ಹೆಸರಿನಲ್ಲೇ ಖಾತೆ ದಾಖಲೆಯನ್ನು ಹೊಂದಿರ್ತಾರೆ ಅಂತಹ ಕುಟುಂಬದವರು, ಅರಣ್ಯ ಹಕ್ಕು ಕಾಯ್ದೆಯಡಿ ಹಕ್ಕು ಪತ್ರಗಳನ್ನು ಕೊಟ್ಟಿರುತ್ತದೆ ಅಂತಹ ಕುಟುಂಬದವರು, ಭೂ ಸುಧಾರಣಾ ಕಾಯ್ದೆಯಡಿ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿದ್ರೆ ಅಂತಹ ಕುಟುಂಬದವರು, ಅಂಗವೈಕಲ್ಯತೆಯನ್ನು ಹೊಂದಿರತಕ್ಕಂಥ ಕುಟುಂಬದವರು, ಮಹಿಳಾ ಪ್ರಧಾನ ಈಗಾಗಲೇ ಹೇಳಿದೆ, ಅವರು ಕೂಡ ಈ ಯೋಜನೆಯಡಿ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇವರೆಲ್ಲ ಮಾಡ್ಕೊಂಡು ಆದ ನಂತರದಲ್ಲಿ ಕೊನೆಗೆ ಸಣ್ಣ ಅತಿ ಸಣ್ಣ ರೈತರು ಅಂತ ಇದರಲ್ಲಿ ಎಲ್ಲರೂ ಕೂಡ ಕವರ್ ಆಗ್ಬಿಡ್ತಾರೆ. ಗ್ರಾಮ ಪಂಚಾಯತಿ ಅಂತ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಕವರ್ ಆಗ್ತಾರೆ, ಸಣ್ಣ ಅತಿ ಸಣ್ಣ ರೈತರು. ಸೊ ಈ ರೀತಿಯಲ್ಲಿ ನೀವುಗಳೆಲ್ಲ ನಿಮ್ಮ ಜಮೀನುಗಳಲ್ಲಿ ನೀವು ಕೆಲಸ ಮಾಡ್ಕೊಂಡ್ರೆ ಯೋಜನೆ ಕೆಲಸವನ್ನು ಕೊಡ್ತೇವೆ, ಅಂದ್ರೆ ಹಣವನ್ನ ಕೊಡ್ತೇವೆ. ಏನ್ ಕೆಲಸ ಮಾಡ್ಕೋಬಹುದು? ಭೂಮಿ ಕೃಷಿಗೆ ಯೋಗ್ಯವಾಗಿಲ್ಲ ಅಂತ ಅಂದ್ರೆ ಭೂಮಿಯನ್ನ ಸಬ್ಕಟ್ಟು ಮಾಡತಕ್ಕಂಥದ್ದು, ಜಮೀನುಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ಕಂದಕಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ನೀರ್ಗಾಲುವೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ನಂತರ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯಿಂದ ನಿಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು. ಈಗ ಹಿಂದೆ ಕೃಷಿ ಹೊಂಡಗಳನ್ನು ಮುಚ್ಚಾಕ್ತಾ ಇದ್ರು, ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ನಾವು ಕೃಷಿ ಹೊಂಡ 3 ವರ್ಷ ಆದ್ರೂ ಕೂಡ ಮುಚ್ಚಲ್ಲ ಅಂತ ಬರ್ಕೊಂಡು ಏನು ಮಾಡಿಕೊಟ್ರೆ ಅದನ್ನು ಕೂಡ ಈಗ ಪರಿಗಣನೆಗೆ ತಗೊಳ್ತೇವೆ. ಕೃಷಿ ಹೊಂಡಗಳನ್ನು ನಿಮ್ಮ ಜಮೀನಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಕ್ಕಂಥ ತೆಂಗು, ಸಪೋಟ, ಬಾಳೆ, ನುಗ್ಗೆ, ಅಡಿಕೆ ಇದೆ ಈ ವ್ಯಾಪ್ತಿನಲ್ಲಿ, ಅಡಿಕೆ, ಮೆಣಸು, ಆ ಎಲ್ಲ ಗಿಡಗಳನ್ನು ಕೂಡ ನಿಮ್ಮ ಜಮೀನುಗಳಲ್ಲಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ದನದ ಕೊಟ್ಟಿಗೆ, ಈ ಹಿಂದೆ ದನದ ಕೊಟ್ಟಿಗೆಗೆ ಜನರಲ್ ಅವರಿಗೆ, ಸಾಮಾನ್ಯ ವರ್ಗದವರಿಗೆ 19,000 ರೂಪಾಯಿ, SC ST ಅವರಿಗೆ 43,000 ರೂಪಾಯಿ ಕೊಡ್ತಾ ಇತ್ತು. ಆದ್ರೆ ಈ ವರ್ಷದಿಂದ ಯಾರೇ ಆಗಲಿ, SC ST ಜನರಲ್ ಯಾರೇ ಆಗಲಿ ಕ್ರಿಯಾ ಯೋಜನೆಯಲ್ಲಿ ಬಂದು ಅಪ್ರೂವಲ್ ಆಗಿದ್ದು ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆಲ್ಲರೂ ಕೂಡ 57,000 ರೂಪಾಯಿನ ಕೊಡುತ್ತೆ ದನದ ಕೊಟ್ಟಿಗಳಿಗೆ. ಕುರಿ ಶೆಡ್ ಮಾಡ್ಕೊಳ್ತೀರಾ, ಕೋಳಿ ಶೆಡ್ ಮಾಡ್ಕೊಳ್ತೀರಾ, ಮೇಕೆ ಶೆಡ್ ಮಾಡ್ಕೊಳ್ತೀರಾ, ಹಂದಿ ಶೆಡ್ ಮಾಡ್ಕೊಳ್ತೀರಾ, ಎಲ್ಲ ಕೂಡ ಯೋಜನೆ ಅವಕಾಶ ಮಾಡಿಕೊಟ್ಟಿದೆ. ಕೋಳಿ ಶೆಡ್ ಮಾಡ್ಕೊಳ್ತೀರಾ, ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮ ಜಮೀನುಗಳಲ್ಲಿ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಕಡ್ಡಿಗಳನ್ನ ಬೆಳೆದು ರೇಷ್ಮೆ ಚಾಕಿ ಸಾಕಾಣಿಕೆ ಕೇಂದ್ರಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಪಡಿಸ್ಕೊಳ್ತಾರ. ಚಾಕಿ ಸಾಕಾಣಿಕೆ ಮನೆಯನ್ನು ಕಟ್ಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಇಲಾಖೆಯಿಂದ ಅನುದಾನವನ್ನು ಪಡ್ಕೊಂಡು ಎರಡರಲ್ಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು
ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ನಂತರ ಎರೆಹುಳು ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಗೊಬ್ಬರಗಳನ್ನು ತಯಾರು ಮಾಡಿಕೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಮನೆಯಲ್ಲಿ ಬಳಸಿದಂತಹ ನೀರು ಹರಿದು ಹೋಗಿ ಗಲೀಜು ಮಾಡದೇ ಇರಲಿ, ರಸ್ತೆಗೆ ಹರಿದು ಹೋಗಿ ಅಥವಾ ಪಕ್ಕಕ್ಕೆಲ್ಲ ಹರಿದು ಹೋಗಿ ಇದು ಜಮೀನ್ ಇದ್ರಲ್ಲಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ಗಲೀಜು ಮಾಡದೇ ಇರಲಿ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಬಚ್ಚಲು ಗುಂಡಿಗಳನ್ನ, ಇಂಗು ಬಚ್ಚಲು ಗುಂಡಿಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮಲೆನಾಡು ಏರಿಯಾದಲ್ಲಿ ತೆರೆದ ಬಾವಿಗಳನ್ನು ತೆರ್ಕೊಳ್ಬಹುದು. ಕೃಷಿಗೋಸ್ಕರ, ಇದು ನೀರಾವರಿಗೋಸ್ಕರ ನೀವು ಬಾವಿಗಳನ್ನು ತೋಡ್ಕೊಳ್ತೀನಿ ಅಂತ ಅಂದ್ರೆ ಬಾವಿಗಳನ್ನು ತೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಡ್ರೈ ಏರಿಯಾ ಇರತಕ್ಕಂತಹ ಸೀಸನ್ಗಳಲ್ಲಿ ಬೋರ್ವೆಲ್ ಕೊರೆದಿದ್ರೆ ಬೋರ್ವೆಲ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಕೊರೆದಿರ್ತಕ್ಕಂಥ ಬೋರ್ವೆಲ್ ಬೇಸಿಗೆನಲ್ಲಿ ಬತ್ತಿ ಹೋಗಬಾರ್ದು. ಅದ್ರ ಏನಾದ್ರು ಬತ್ತಿ ಹೋಗಿದ್ರೆ ಅದನ್ನ ಡಿಸೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಸುತ್ತಲೂ ಕೂಡ ಭೂಮಿ ಒಳಗಡೆಗೆ ನೀರು ಒಳಗಡೆ ಹೋಗ್ಲಿಕ್ಕೆ, ಇಳಿಲಿಕ್ಕೆ ಆ ಬೋರ್ವೆಲ್ ಸುತ್ತಲೂ ಕೂಡ ಅದ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ರೀಚಾರ್ಜ್ ಇದು ಪಿಟ್ ಅಂತೀವಿ, ರೀಚಾರ್ಜ್ ಬೋರ್ವೆಲ್ ಅಂತ, ಅದಕ್ಕೆ ಯೋಜನೆ ಅವಕಾಶ ಮಾಡಿಕೊಟ್ಟಿದೆ. ವಸತಿ ಯೋಜನೆಯಡಿ ಸರ್ಕಾರದಿಂದ ಬಸವಸತಿ ಇರಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಹಿಂದೆ ಇದ್ದಂತಹ ಇಂದಿರಾ ಆವಾಸ್ ಯೋಜನೆ ಇರಬಹುದು, ಅಂಬೇಡ್ಕರ್ ವಸತಿ ಯೋಜನೆ ಇರಬಹುದು. ಮನೆ ಮಂಜೂರಾಗಿದ್ರೆ ಸರ್ಕಾರದಿಂದ ಕೊಡ್ತಕ್ಕಂತಹ ಹಣ ಅಲ್ಲದನ್ನೇ, ಉದಾಹರಣೆಗೆ 1 ಲಕ್ಷ ಇರಬಹುದು ಅಥವಾ 1.5 ಲಕ್ಷ ಇರಬಹುದು ಅಥವಾ 2 ಲಕ್ಷ ಇರಬಹುದು, ಈ ಯೋಜನೆ ಕೊಡ್ತಕ್ಕಂಥ ಆ ಕ್ಯಾಟಗರಿ ವೈಸ್ ನೋಡಿ ಕೊಡ್ತಾರೆ. ಅದನ್ನ ಆ ಹಣದ ಜೊತೆಗೆ ನಾವು 90 ಮಾನವ ದಿನಗಳು, 316 ರೂಪಾಯಿ ಇಂಟು 90, ಇಷ್ಟನ್ನ ಅಡಿಷನಲ್ ನಾವು ಯೋಜನೆ ಫಲಾನುಭವಿಗಳು, ವಸತಿ ಯೋಜನೆ ಯಾರು ಮಂಜೂರಾಗಿದೆ ಅಂತವರಿಗೆ ಹಂತ ಹಂತವಾಗಿ ಕೊಡ್ತೇವೆ, ಅವಕಾಶ ಮಾಡಿಕೊಡ್ತೇವೆ. ನಂತರ ನನಗೆ ಜಮೀನೇ ಇಲ್ಲ, ನಾನೇನ್ ಮಾಡ್ಕೊಳ್ಳೋದು ಸರ್? ಜಮೀನ್ ಇರೋರು ಮಾಡ್ಕೊಳ್ತಾರೆ ವೈಯಕ್ತಿಕ, ನಾವೇನ್ ಮಾಡ್ಕೋಬಹುದು ಅಂತ ಕೆಲವರೇನು ಪ್ರಶ್ನೆ ಮಾಡ್ಕೊಂತಂದ್ರೆ, ಯಾರು ಬೇಕಾದ್ರೂ ಕೂಡ ಸಮುದಾಯದ ಕಾಮಗಾರಿ 2ನೇ ಹಂತದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮುದಾಯ ಕಾಮಗಾರಿಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸಮುದಾಯ ಕಾಮಗಾರಿಗಳು ಏನೇನ್ ಮಾಡ್ಕೊಳ್ತೀರ ನೀವು? ಒಟ್ಟಾರೆಯಾಗಿ 1 ಕೋಟಿ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಎನ್ಆರ್ಇಜಿನಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಅಂತ ಅಂದ್ರೆ 10%, ಉದಾಹರಣೆಗೆ 10 ಲಕ್ಷ ಹಣವನ್ನ ನಮ್ಮ ಹೊಲ, ನಮ್ಮ ದಾರಿ ಇರ್ಬೋದು, ರಸ್ತೆ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಸರ್ವಋತು ರಸ್ತೆಗಳನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. 10 ಲಕ್ಷ ಅಂದ್ರೆ ಖರ್ಚು ಮಾಡುವ ಒಟ್ಟು ಮೊತ್ತದಲ್ಲಿ 10% ಅವಕಾಶವನ್ನು ಮಾಡಿಕೊಟ್ಟಿದೆ ರಸ್ತೆ ತಗೊಳ್ಳಿಕ್ಕೆ. ನಂತರ ಗ್ರಾಮ ಪಂಚಾಯತಿಗೆ ಒಂದು ಸುಲಲಿತವಾದಂತಹ ಕಟ್ಟಡ ಇಲ್ಲ ಅಂತಂದ್ರೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಗೋಡೌನ್ ಇಲ್ಲ, ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ಗೋಡೌನ್ ನಿರ್ಮಾಣ ಅಂದ್ರೆ ಗೋಡೌನ್ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸ್ತ್ರೀ ಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು ನಿಮ್ಮ ಮೀಟಿಂಗ್ ಅನ್ನು ಮಾಡಿಕೊಡ್ಲಿಕ್ಕೆ ಅಥವಾ ಕುಳಿತುಕೊಂಡು ನೀವೇನ ಟೈಲರಿಂಗ್ ಅಥವಾ ಏನಾದ್ರು ಚಟುವಟಿಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಜಾಗ ಬೇಕು, ನಿಮ್ಗೆ ಒಂದು ಸುಲಲಿತವಾದ ಕಟ್ಟಡ ಬೇಕು ಅಂತ ಅಂದ್ರೆ ಸಂಜೀವಿನಿ ಶೆಡ್ ಅಂತ ಮಾಡಿಕೊಡ್ಲಿಕ್ಕೆ 17 ಲಕ್ಷದಲ್ಲಿ ಸಂಜೀವಿನಿ ಶೆಡ್ ಅಂತ ಮಾಡಿಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಉದ್ಯೋಗ ಖಾತ್ರಿ ಯೋಜನೆಗೆ. ಶಾಲೆಗಳಲ್ಲಿ ಕಾಂಪೌಂಡ್ಗಳಿಲ್ಲ ಅಂತ ಅಂದ್ರೆ ಈವನ್ PU ಕಾಲೇಜುವರೆಗೂ ಕೂಡ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಿಸಿ ಊಟದ ಕೇಂದ್ರಗಳು ಇಲ್ಲ, ಅಲ್ಲಿ ಮಿಡ್ ಡೇ ಮೀಲ್ ಸಂಬಂಧಪಟ್ಟ ಅನುಗುಣವಾಗಿ ಅಲ್ಲಿ ಬಿಸಿ ಊಟದ ಕೇಂದ್ರಗಳು ಬೇಕು ಅಂತ ಅಂದ್ರೆ ಬಿಸಿ ಊಟ ಕೇಂದ್ರವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮಿಡ್ ಡೇ ಮೀಲ್ ಅಲ್ಲಿ. ಈ ಇದರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶಾಲೆ ಮತ್ತು ಅಂಗನವಾಡಿನಲ್ಲಿ ಶೌಚಾಲಯಗಳು, ಅಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ಅಲ್ಲಿ ಶೌಚಾಲಯಗಳು ಬೇಕು ಅಂತ ಅಂದ್ರೆ ಶೌಚಾಲಯವನ್ನು ಕೂಡ ಎನ್ಆರ್ಇಜಿ ಯೋಜನೆಯಲ್ಲಿ ಮಾಡಿಕೊಡ್ತೇವೆ. ವೈಯಕ್ತಿಕ ಫಲಾನುಭವಿಗಲ್ಲ, ಇದರಲ್ಲಿ ಎನ್ಆರ್ಇಜಿನಲ್ಲಿ ಸಂಬಂಧಪಟ್ಟಂತೆ ಶಾಲೆಗೆ ಮತ್ತು ಅಂಗನವಾಡಿಗೆ ಶೌಚಾಲಯ ನಿರ್ಮಾಣ ಮಾಡಿಕೊಡ್ತೀವಿ. ಆದ್ರೆ ಅಂಗನವಾಡಿಗಳಿಗೆ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಲ್ಲ, ಅದೇ ಸಪರೇಟ್ ಆಗಿತ್ತು ಅಂತ. ಶಾಲೆ ಒಳಗಡೆ ಬಂತು ಅಂತ ಅಂದ್ರೆ ಕಾಂಪೌಂಡ್ ನಿರ್ಮಾಣ ಮಾಡ್ಲಿಕ್ಕೆ ಬರುತ್ತೆ, ಆದ್ರೆ ಅದೇ ಸಪರೇಟ್ ಆಗಿತ್ತು ಅಂತಂದ್ರೆ ಅಲ್ಲಿಗೆ ಕಾಂಪೌಂಡ್ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅಂಗನವಾಡಿನೇ ಕಟ್ಟಿಕೊಡ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಎರಡರಲ್ಲೂ ಸೇರಿಸಿಕೊಂಡು ನಾವು ಅಂಗನವಾಡಿ ಕಟ್ಟಡವನ್ನೇ ನಿರ್ಮಾಣ ಮಾಡಿಕೊಡ್ತೇವೆ. ನಂತರ ಶಾಲೆ ಅಂಗಳದ ಒಳಗಡೆಗೆ ಸಂಬಂಧಪಟ್ಟ ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖೋಖೋ ಆಡ್ತೀರಾ, ಕಬಡ್ಡಿ ಆಡ್ತೀರಾ, ವಾಲಿಬಾಲ್ ಆಡ್ತೀರಾ, ಥ್ರೋಬಾಲ್ ಆಡ್ತೀರಾ, ಶಟ್ಲ್ ಕಾಕ್ ಆಡ್ತೀರಾ, ಯಾವ ಆಟವನ್ನು ಆಡಿಕೊಡ್ತೀರಾ ಆ ಆಟಗಳನ್ನು ಆಟ ಆಡ್ಲಿಕ್ಕೆ ಅಂಗಳವನ್ನ ರೆಡಿ ಮಾಡಿ ಕೊಡ್ತೀವಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ. ಸುಲಲಿತವಾದಂತಹ ಸ್ಮಶಾನ ಇಲ್ಲ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಒಂದು ಸ್ಮಶಾನವನ್ನು ಕೂಡ ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಯೋಜನೆಗೆ ಅವಕಾಶ ಇದೆ. ಕೆರೆ, ಕಟ್ಟೆ, ಗೋಕಟ್ಟೆಗಳಿಗೆ ಸಂಬಂಧಪಟ್ಟಂತೆ ಹೂಳನ್ನ ತೆಗೆದು ಹೊರಹಾಕಲಿಕ್ಕೂ ಕೂಡ ಅವಕಾಶ ಮಾಡಿಕೊಂಡಿದೆ. ಬರೀ ಕೆರೆಯ ಅಭಿವೃದ್ಧಿ ಅಂತ ಅಂದಾಗ ನೀವು ಬರೀ ಕೆರೆಯಲ್ಲಿರ್ತಕ್ಕಂಥ ಹೂಳು ತೆಗೆಯಲಿಕ್ಕೆ ಯೋಚನೆ ಮಾಡಕ್ ಹೋಗ್ಬಿಡಿ. ಕೆರೆಯನ್ನ ಹೂಳು ತೆಗೆಯೋದ್ರ ಜೊತೆಗೆ ಅಗಲ ಮಾಡಬೇಕಾ, ಏರಿಯನ್ನ ಉದ್ದ ಮಾಡಬೇಕಾ, ಎತ್ತರ ಮಾಡಬೇಕಾ, ಅವಕಾಶ ಇದೆ. ಒಳಗಡೆ ರಿವೀಟ್ಮೆಂಟ್ ಕಟ್ಕೊಡ್ಬೇಕಾ, ನೀರು ಏರಿ ಕುಸಿದ ಇದ್ದಾಗೆ ಯೋಜನೆಗೆ ಅವಕಾಶ ಇದೆ. ತೂಬ್ಗಳು ರಿಪೇರಿ ಮಾಡಿ ಕೊಡ್ಬೇಕಾ, ಅವಕಾಶ ಇದೆ. ತೂಬನ್ನ ನಿರ್ಮಾಣ ಮಾಡಿ ಕೊಡ್ಬೇಕಾಗಿದೆಯಾ, ಅವಕಾಶ ಇದೆ ಯೋಜನೆಗೆ. ನಂತರ ಕೆರೆಗೆ ಸಂಬಂಧಪಟ್ಟಂತೆ ನೀರು ಹರಿದು ಬರಲಿಕ್ಕೆ
ಕೆರೆ ತುಂಬಿದಾಗ ನೀರು ಹರಿದು ಹೊರಗಡೆ ಹೋಗ್ಲಿಕ್ಕೆ ಕಾಲುವೆಗಳನ್ನು ಕೂಡ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ನೀರು ಕಾಲುವೆಗಳನ್ನು ಕೂಡ ಮಾಡ್ಲಿಕ್ಕೆ ಯೋಜನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಂತರ ಎಲ್ಲೆಲ್ಲಿ ನದಿ ಅಥವಾ ಹಳ್ಳ ಕೊಳ್ಳಗಳು ಇಲ್ಲಿ ಹರ್ಕೊಂಡು ಹೋಗ್ತಾ ಇರ್ತವೆ, ಮಳೆ ಬಿದ್ದಾಗ ನೀರು ಭೂಮಿ ಒಳಗಡೆಗೆ ಹೆಚ್ಚು ಇಂಗಿಸ್ಲಿಕ್ಕೋಸ್ಕರ ಚೆಕ್ ಡ್ಯಾಮ್ ಅಂತೀವಿ. ಅಲ್ಲಲ್ಲೇ ತಡೆಹಣೆಗಳನ್ನ ನಿರ್ಮಾಣ ಮಾಡಿ ಭೂಮಿಯಲ್ಲಿ ಮಳೆ ನೀರು ಕೆಳಗಡೆ ಇಂಗದಾಗ ಸುತ್ತಲೂ ಇರ್ತಕ್ಕಂಥ ಬೋರ್ವೆಲ್ಗಳು ಅಥವಾ ಕುಡಿಯೋ ನೀರಿಂದ ಇರ್ಬೋದು ಅಥವಾ ನೀರಾವರಿ ಬಳಸ್ತಕ್ಕಂಥ ಬೋರ್ವೆಲ್ಗಳು ಇರ್ಬೋದು ರೀಚಾರ್ಜ್ ಆಗ್ತವೆ, ಯಾವಾಗಲೂ ಕೂಡ ನೀರು ದೊರಕುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಚೆಕ್ ಡ್ಯಾಮ್, ಮಂಟ್ಯಾರ್ ಚೆಕ್ ಡ್ಯಾಮ್ ಇವನ್ನೆಲ್ಲನೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮಲ್ನಾಡು ಏರಿಯಾದಲ್ಲಿ ಮಳೆಗಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಅಲ್ಲಿ ಒಂದು ಮರದ ದಿಂಬಿಗಳನ್ನ ಚಿಕ್ಕ ಚಿಕ್ಕ ದಿಂಬಿಗಳನ್ನ ಹಾಕೊಂಡು ದಾಟಿ ಹೋಗ್ತಾರೆ, ಒಳಗಡೆ ಬಿದ್ದು ಹೋಗೋ ಸಾಧ್ಯತೆನೂ ಇರುತ್ತೆ. ಅಲ್ಲಿ ನಿಮ್ಗೆ ಕಾಲು ಸಂಕ ಅಂತ ನಿರ್ಮಾಣ ಮಾಡಿಕೊಡ್ತಾರೆ ಮಲ್ನಾಡು ಏರಿಯಾದಲ್ಲಿ. ಅದಕ್ಕೂ ಕೂಡ ಈ ಯೋಜನೆಗೆ ಅವಕಾಶ ದಾಟ್ಲಿಕ್ಕೆ, ಹಳ್ಳವನ್ನ ದಾಟ್ಲಿಕ್ಕೆ ಕಾಲು ಸಂಕ ಅಂತ ನಿರ್ಮಾಣ ಮಾಡಿಕೊಡ್ತೀವಿ. ನಂತರ ಬೇಸಿಗೆನಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ದನಗಳಿಗೆ ನೀರ್ಲಿಕ್ಕೆ ತೊಟ್ಟಿ ಬೇಕು ಅಂತಂದ್ರೆ ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ. ಇಂಥ ಚಟುವಟಿಕೆಗಳನ್ನ ಎಂತ ಬೇಕಾದ್ರೆ ನೀವು ಪಟ್ಟಿನಲ್ಲಿ ಇರ್ತಕ್ಕಂಥ ಸುಮಾರು 268 ಕಾಮಗಾರಿಗಳನ್ನು ತೆಗೆದುಕೊಳ್ಬಹುದು ಎನ್ಆರ್ಇಜಿನಲ್ಲಿ. ಅಷ್ಟೊಂದು ಅವಕಾಶವನ್ನು ಮಾಡಿಕೊಡ್ತೀವಿ. ಈ ಉದ್ಯೋಗ ಖಾತ್ರಿ ಯೋಜನೆ ಬರೋಕ್ಕಿಂತ ಮೊದಲು ಗ್ರಾಮ ಪಂಚಾಯತ್ಗೆ ಹೆಚ್ಚು ಅನುದಾನಗಳೇ ಬರ್ತಿಲ್ಲ. 15 ಹಣಕಾಸು ಸ್ವಲ್ಪ ಬರ್ತಿತ್ತು, ನೀವೇ ತೆರಿಗೆಯಾಗಿ ವಸೂಲು ಮಾಡ್ತಕ್ಕಂಥದ್ದು ಇಷ್ಟೇ ಇರ್ತಿತ್ತು, ಮತ್ತು ವಸತಿ ಯೋಜನೆ ಅಡಿ ಈ ತರದ ಸ್ವಲ್ಪ ಹಣ ಬರ್ತಿತ್ತು. ಆದ್ರೆ ಉದ್ಯೋಗ ಖಾತ್ರಿ ಯೋಜನೆ ಬಂದ್ಮೇಲೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಒಂದರಲ್ಲಿ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಅದನ್ನ ಬಳಕೆ ಮಾಡ್ಕೊಂಡು ಮಾರ್ಗಸೂಚಿ ಪ್ರಕಾರದ ಬಳಕೆ ಮಾಡ್ಕೋಬೇಕಾದ ಇಂಪಾರ್ಟೆಂಟ್. ಆದ್ರೆ ಒಟ್ಟಾರೆಯಾಗಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಾಗ 60ಕ್ಕೂ ಹೆಚ್ಚು ಪಟ್ಟು ಕೂಲಿ ಬಾಪ್ತ ಆಗಬೇಕು, 40ಕ್ಕೂ ಹೆಚ್ಚು ಪಟ್ಟು ಸಾಮಗ್ರಿ ಬಾಪ್ತ ಅಂದ್ರೆ ಸಿಮೆಂಟ್, ಕಾಂಕ್ರೀಟ್ ಈ ತರದಲ್ಲಿ ಕಟ್ಟಡಗಳನ್ನೇ ಕಟ್ಟೋ ಬದಲು ಭೂಮಿ ಒಳಗಡೆಗೆ ನೀರು ಇಂಗಿಸ್ತಕ್ಕಂತಹ ಹೆಚ್ಚಿನ ಚಟುವಟಿಕೆಗಳನ್ನ ತಗೊಳ್ಳಿ ಅಂತ ಹೇಳುತ್ತೆ. ಅಂತಹ ಚಟುವಟಿಕೆ ತಗೊಂಡು ಮಾಡ್ಕೊಂತಂದ್ರೆ ಖಂಡಿತ ನಿಮ್ಮ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಬಹುದು. ನಾನು ಓಂಬುಡ್ಸ್ ಪರ್ಸನ್ ಅಂತ ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಕ್ಕಂಥನು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಾದ್ರೂ ಕೂಡ ಮಾರ್ಗಸೂಚಿಗೆ ವಿರುದ್ಧವಾಗಿ ಏನಾದ್ರೂ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಯನ್ನ ಅನುಷ್ಠಾನಗೊಳಿಸಿದ್ದಾರೆ ಅಂತ ಅಂದ್ರೆ ನನಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು. ಸದ್ದೋದವರ ಹೆಸರಿನಲ್ಲಿ ಹಣವನ್ನ ಪಡೆಯತಕ್ಕಂಥದ್ದು, ಸರ್ಕಾರಿ ನೌಕರರು, ಅಂಗನವಾಡಿ ಕಾರ್ಯಕರ್ತೆಯರ ಹೆಸರಿನಲ್ಲಿ ಹಣವನ್ನ ಪಡೆಯತಕ್ಕಂಥದ್ದು, ಕಾಮಗಾರಿಯನ್ನೇ ಮಾಡದೆ ಹಣವನ್ನ ತಗೊಳ್ತಕ್ಕಂಥದ್ದು. ಉದಾಹರಣೆಗೆ 5 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ರಸ್ತೆ ಮಾಡಬೇಕಾಗಿರುತ್ತೆ, ಅಲ್ಲಿ ಹೋಗಿ ಅಳತೆ ಮಾಡಿದ್ರೆ ಕೇವಲ 900 ಮೀಟರ್ ಮಾತ್ರ ಇರುತ್ತೆ, ಇನ್ನು 100 ಮೀಟರ್ ಇರೋದಿಲ್ಲ. ಅದು ದಾಖಲೆಯಲ್ಲಿ ಇಲ್ಲೆಲ್ಲ ಕೂಡ ಸಂಬಂಧಪಟ್ಟಂತೆ 1 ಕಿಲೋಮೀಟರ್ ರಸ್ತೆ ಮಾಡಿದರೆ ಅಂತ ಇರುತ್ತೆ, ಅಳತೆ ಮಾಡಿದಾಗ ಅಲ್ಲಿ ಕಡಿಮೆ ಇರುತ್ತೆ. ಅಂತಹ ಏನಾರ ಅವ್ಯವಹಾರಗಳಾಗಿದ್ದಾಗ ಕೃಷಿ ಹೊಂಡಗಳು, ಈ ಹಿಂದೆ ಅಪ್ಪನ ಹೆಸರಿನಲ್ಲಿ ಕೃಷಿ ಹೊಂಡ ಆಗಿತ್ತು, ಕೃಷಿ ಹೊಂಡ ಈಗ ಮಗಳ ಹೆಸರಿನಲ್ಲೋ ಅಥವಾ ಮಗನ ಹೆಸರಿನಲ್ಲೋ ಅಥವಾ ಸೊಸೆ ಹೆಸರಿನಲ್ಲೋ ಇರೋದು ಒಂದೇ ಕೃಷಿ ಹೊಂಡ, ಅದಕ್ಕೆ ಒಂದೇ ಬಿಲ್. ಅದೇ ರೀತಿ ಕೊಟ್ಟಿಗೆ, ಈ ಹಿಂದೆ 2-3 ವರ್ಷದ ಹಿಂದೆ ಕೊಟ್ಟಿಗೆ ತಗೊಂಡು ಮಾಡ್ಕೊಂಡಿದ್ರು, ಆಗ ಅಪ್ಪಂಗಾಗಿತ್ತು, ಈಗ ಅದೇ ಕುಟುಂಬದವರಿಗೆ ಇರೋದು ಒಂದೇ ಕೊಟ್ಟಿಗೆ, ಇನ್ನೊಂದು ಬೋಗಸ್ ಆಗಿ ಸಂಬಂಧಪಟ್ಟಂತೆ ಇನ್ನೊಂದು ಕೊಟ್ಟಿಗೆ ಕಟ್ಟಿದ್ವಿ ಅಂತ ಬಿಲ್ ಮಾಡ್ಕೊಂಡು, ಈ ತರದಲ್ಲಿ ಏನಾದ್ರು ಅವ್ಯವಹಾರವಾಗಿದಾವ? ಕಾಮಗಾರಿಯನ್ನೇ ಮಾಡ್ಕೊಳ್ಳೋದಲ್ಲೇ ಏನಾದ್ರು ಬಿಲ್ ಮಾಡ್ಕೊಂಡಿದ್ದಾರ? ಇದನ್ನೆಲ್ಲನೂ ಕೂಡ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ವೇದಿಕೆನೂ ಕೂಡ ಅದಕ್ಕೆ ಸುಲಲಿತವಾಗಿರಬೇಕು. ಯೋಜನೆಯಲ್ಲಿ ನನ್ನ ಉಂಬಡ್ ಪರ್ಸೆಂಟ್ 15ನೇ ಹಣಕಾಸು ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಕೇವಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾರ್ಗಸೂಚಿಯನ್ನ ಬಿಟ್ಟು ಏನಾದ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ನೀವು ನಮಗೆ ದೂರನ್ನ ಕೊಡಬಹುದು. ಸೊ ಇಷ್ಟು ಮಾತಾಡ್ತಾ ಕೆಲವರು ಇವರು ಯಾವುದೋ ಒಂದು ಮಾಹಿತಿಯನ್ನ ಸದಸ್ಯರು ಮಾನ್ಯ ಗೌರವಾನ್ವಿತರು ಕೇಳಿದ್ರು, ಅದ್ರ ಮಾಹಿತಿಯನ್ನು ಕೊಡಿ. ನಂತರ ನಾನು ಹೇಳಿದ ವಿಚಾರಗಳಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಬಹುದು. ಉದಾಹರಣೆಗೆ ನೀವೇ ಕೇಳೋದ್ಕಿಂತ ಮತ್ತೆ ಹೇಳ್ಬಿಡ್ತೀನಿ, ಪೇಮೆಂಟ್ ಸ್ವಲ್ಪ ತಾತ್ಕಾಲಿಕವಾಗಿ, ತಾಂತ್ರಿಕವಾಗಿ ಅನುದಾನ ಬಂದು ಪಂಚಾಯತ್ ಅಂದ್ರೆ ಲಭ್ಯತೆ ಇದ್ದು ಕೂಡ ಕೊಡದೇ ಇದ್ದಾಗ ಇವರು ಪಂಚಾಯತ್ ಪಾಸ್ ಮಾಡಿಬಿಟ್ಟು ಅವ್ರನ್ನ ತಂಬೆಲ್ಲ ಕೊಟ್ಟು MIS ಎಂಟ್ರಿ ಮಾಡಿ ಕೊಡಬೇಕು. ಅದ್ರಲ್ಲೇನ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬಹುದು. ಸರ್ಕಾರದಿಂದ ಅನುದಾನನೇ ಬರದಲ್ಲೇ ಪೇಮೆಂಟ್ ಆಗಿಲ್ಲ ಅಂತ ಅಂದ್ರೆ ಅಂತವು ಕೆಲವು ಕೂಡ ಸ್ವಲ್ಪ ಇಲ್ಲಿ ಯೋಜನೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಬರುತ್ತೆ. ಸೊ ತಾಂತ್ರಿಕವಾಗಿ ಸಾಮಗ್ರಿಗಳ ಬಾಬ್ತು ಒಂದು ತಡ ಆಗ್ತಾ ಇದೆ ಪೇಮೆಂಟ್ ಆಗ್ಲಿಕ್ಕೆ. ಕೂಲಿ ಬಾಬ್ತು ಒಂದ್ ಸ್ವಲ್ಪ 15 ದಿವಸ ಅಥವಾ 1 ತಿಂಗಳ ಒಳಗಡೆಗೆ ಪೇಮೆಂಟ್ ಆಗುತ್ತೆ. ಕೂಲಿ ಬಾಬ್ತು ಎಲ್ಲೂ ಹೋಗುದು ತಕ್ಷಣ ಬರುತ್ತೆ. ಆದ್ರೆ ಸಾಮಗ್ರಿ ಬಾಬ್ತು ಏನ್ ಬರುತ್ತೆ, ಸ್ವಲ್ಪ ತಡವಾಗಿ ಪೇಮೆಂಟ್ ಆಗುತ್ತೆ, ಎಲ್ಲೂ ಹೋಗುದಿಲ್ಲ, ಪೇಮೆಂಟ್ ಆಗೇ ಆಗುತ್ತೆ. ಸೊ ಇಷ್ಟು ಮಾಹಿತಿ ನೀಡ್ತಾ ಈಗ ಇವ್ರು ಕೇಳಿದಂತ ಮಲ್ಟಿ ಹಾಕಿ ಚೆಕ್ ಡ್ಯಾಮ್ಗಳು ಈಗ ನೀರು ಹರಿಯುತ್ತೆ, ಸೊಸೆ ಹಳ್ಳ ಅಥವಾ ಹರಿಯುತ್ತೆ, ಮಾಡಬಹುದಾ? ಖಂಡಿತ ಸರ್ಕಾರಿ ಜಾಗದಲ್ಲಿ ಮಾತ್ರ, ಸರ್ಕಾರಿ ಜಾಗದಲ್ಲಿ ಮಾಡುವ ಆ ತರದಲ್ಲಿ ಮಾಡ್ಕೊಂತ ಅಂದ್ರೆ ಅಲ್ಲಲ್ಲ ಚೆಕ್ ಡ್ಯಾಮ್, ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್ ಎಷ್ಟೆಷ್ಟು ಮೊತ್ತದಲ್ಲಿ ಕೂಡ 1 ಲಕ್ಷ, 2 ಲಕ್ಷ, 3 ಲಕ್ಷ, 15 ಲಕ್ಷ, ಮ್ಯಾಕ್ಸಿಮಮ್ ಎಷ್ಟೇ ಇದೆಯಪ್ಪ ಚೆಕ್ ಡ್ಯಾಮ್, ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್?
ಒಟ್ಟಲ್ಲಿ ಒಂದು 5 ಲಕ್ಷದವರೆಗೂ ಕೂಡ ನೀವು ಮಲ್ಟಿ ಹ್ಯಾಚ್ ಚೆಕ್ ಡ್ಯಾಮ್ಗಳನ್ನ ಮಾಡ್ಕೊಳ್ಬಹುದು. ಅಲ್ಲೇ ಒಂದೇ ಕಡೆ ದೊಡ್ಡದಾಗಿ ಕಟ್ಟ ಅಂತ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ ಕಟ್ಬೋದಿಲ್ಲ. ಅಲ್ಲೇ ಜಾಗದಲ್ಲಿ ಕಟ್ಕೊಡ್ತೀರಾ. 1 ಆರ್ಚ್ ಇರ್ಬೋದು, 2 ಆರ್ಚ್ ಇರ್ಬೋದು, 3 ಆರ್ಚ್ ಇರ್ಬೋದು. ಆ ತರ ಕಟ್ಕೊಳ್ತು ಅಂತಂದ್ರೆ ಮಳೆಗಾಲದಲ್ಲಿ ನೀರು ಅಲ್ಲೇ ಇದು ತಡೆಯಾಗಿ ನಿಂತ್ಕೊಳ್ಳೋದ್ರಿಂದ ಸುತ್ತಲೂ ಭೂಮಿಲೆಲ್ಲ ನೀರು ಭೂಮಿ ಒಳಗಡೆ ಹಿಂಗೆ ರೀಚಾರ್ಜ್ ಆಗ್ತದೆ, ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೇನಾದ್ರೂ ಕೂಡ ನಾನು ಹೇಳಿದ ವಿಚಾರಗಳಲ್ಲಿ ಏನಾದ್ರು ಸ್ಪಷ್ಟೀಕರಣ ಬೇಕು ಅಂತ ಅಂದ್ರೆ ಹೇಳೋಣ. ಮತ್ತೆ ಕೆಲವರು ಏನ್ ಮಾಹಿತಿಯನ್ನ ಕೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಯಾವ್ದಪ್ಪ ಹೇಳಿ. ಹಾ, ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಅವನು ಬಿಡುವಿನ ವೇಳೆ ಕಂಪನಿಲಿ ಕೆಲಸ ಮಾಡ್ತಾ ಇದ್ರೆ ಕೊಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವಕಾಶಗಳಿಲ್ಲ. ಈಗೇನಾಗುತ್ತೆ, ವರ್ಕ್ ಫ್ರಮ್ ಹೋಮ್ ಅಂತ ಅನ್ಕೊಂಡು ಈಗ ಅಲ್ಲಿ ಕೆಲಸನೂ ಮಾಡಬಹುದು, ಅಂದ್ರೆ ಆಫೀಸಲ್ಲೂ ಕೆಲಸ ಮಾಡಬಹುದು, ಮನೆಯಲ್ಲೂ ಕೂಡ ಕೆಲಸ ಮಾಡಬಹುದು. ಸೊ ಈ ತರದಲ್ಲಿ ಏನ್ ಬರುತ್ತೆ, ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅವನೇ ಒಬ್ಬನೇ ಇಲ್ಲ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇರ್ತಾರೆ ಕೆಲವರು, ಇವ್ರುಗಳಿಗೂ ಕೂಡ ಅವಕಾಶಗಳಿಲ್ಲ. ಅಂಗನವಾಡಿ ಕಾರ್ಯಕರ್ತೆಗೆ ಅವಕಾಶ ಇಲ್ಲ, ಆಶಾ ಕಾರ್ಯಕರ್ತೆಗೆ ಅವಕಾಶ ಇಲ್ಲ. ಇವರೆಲ್ಲರೂ ಕೂಡ ಒಂದು ನಿಗಮಿತವಾದಂತಹ ಇದರಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸೋದ್ರಿಂದ ಅವ್ರಿಗೆ ಸೇವಾ ಬಾಬತ್ತನ್ನು ಕೊಡಲಾಗುತ್ತೆ. ಅದರಿಂದ ಅವರು ಅರ್ಹರಿಲ್ಲ. ಆದ್ರೆ ಬಿಸಿ ಊಟದ ಕೇಂದ್ರದವರಿಗೆ ಪಾರ್ಟ್ ಟೈಮ್ ಜಾಬ್ ಅವ್ರಿಗೆ, ಸೊ ಅವರಿಗೆ ಜಾಬ್ ಕಾರ್ಡ್ ತಗೊಳ್ಬಹುದು, ಮಾಡ್ಕೊಳ್ಬಹುದು. ಆದ್ರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಬೇರೆ ಇನ್ನೊಂದು ಸರ್ಕಾರಿ ನೌಕರರ ಕುಟುಂಬದ ಮಕ್ಕಳು ಬೇರೆ ಮನೆಯಲ್ಲಿ ಏನಿರುತ್ತೆ ಅವರೆಲ್ಲರೂ ಕೂಡ ಜಾಬ್ ಕಾರ್ಡ್ ಅನ್ನ ತಗೊಂಡು ಕೆಲಸ ಮಾಡಬಹುದು. ಸರ್ಕಾರಿ ನೌಕರರಲ್ಲ, ಆ ಕುಟುಂಬದ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆ ಆ ಸದಸ್ಯರು ಅವ್ರ ಮನೇಲಿ ಇರ್ತಕ್ಕಂಥ ಗಂಡ, ಅವ್ರ ಯಜಮಾನರು, ಮಕ್ಕಳುಗಳು ಜಾಬ್ ಕಾರ್ಡ್ ತಗೊಂಡು ಕೆಲಸ ಮಾಡಬಹುದು, ಅವಕಾಶ ಇದೆ. ಇದು ಮೊದಲು ಇದ್ರದ್ದೊಂದನ್ನ ಸ್ವಚ್ಛತೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಕೇಳ್ಕೊಳ್ಳಿ. ಯಾವುದು ಇದು ಡೀಟೇಲ್ ಒಂದು ಎಲ್ಲಿ ಮಾಡಿದ್ರಿ ಅಂತಕ್ಕಂಥ ಒಂದು ಹೇಳಿದ್ರು, ಅದನ್ನ ಮಾಹಿತಿಯನ್ನು ಕೊಟ್ಕೊಳ್ಳಿ. ನಂತರ ನಾನು ಹೇಳಿದ ವಿಚಾರಗಳೇನಾದ್ರು ಅನುಮಾನಗಳಿದ್ರೆ ನಂತರ ಮಾತಾಡ್ಬೋದು. ತಮ್ಮೆಲ್ಲರೂ ಧನ್ಯವಾದ.